ನನ್ನ ಹೆಸರು ಶ್ರೀಮತಿ ಹರಿಪ್ರಸಾದ್ ಅಂತ. ಅದು ಇವಾಗ ಮದುವೆ ಆಗೋಕ್ಕೆ ಮೊದಲು ನನ್ನ ಹೆಸರು KR ಶ್ರೀಮತಿ ಅಂತ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಆವಾಗಲಿಂದ ನಾಟಕದಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮತ್ತು ಉದ್ಯೋಗದ ವಿಷಯ ಹೇಳಬೇಕು ಅಂದರೆ ಸ್ವಲ್ಪ ವಿಭಿನ್ನವಾದ ವೃತ್ತಿಗಳಲ್ಲಿ ಕೆಲಸ ಮಾಡಿದೆ. 1 ವರ್ಷ ಕರ್ನಾಟಕ ಸ್ಟೇಟ್ PWD ಒಳಗೆ, 1 ವರ್ಷ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಒಳಗೆ, ಆಮೇಲೆ ಧಾರವಾಡ ಆಕಾಶವಾಣಿ ಒಳಗೆ 3 ವರ್ಷ ಉದ್ಘೋಷಕಿಯಾಗಿ, ಮತ್ತು ಅಲ್ಲಿನ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಾಯಿದ್ದೆ. ನಾಟಕಗಳಲ್ಲಿ, ಡಾಕ್ಯುಮೆಂಟ್ರಿಗಳಲ್ಲಿ, ಎಲ್ಲ ಥರ ಕಾರ್ಯಗಳಲ್ಲೂ ಮಾಡ್ತಾಯಿದ್ದೆ. ಆಮೇಲೆ CFTRಗೆ ಬಂದೆ 61, 62, 63ರಲ್ಲಿ. ಅದಾದಮೇಲೆ ನನಗೆ ಡೆಲ್ಲಿ CSIR ಕೆಲಸ ಸಿಕ್ತು. ಅಲ್ಲಿ ನಾನು ಅಷ್ಟೊತ್ತಿಗೆ ನಾನು ವಿಜ್ಞಾನ ಬರಹಗಾರ್ತಿಯಾಗಿ ಒಂದು ಸ್ವಲ್ಪ ಮಟ್ಟಿಗೆ CFTR ಮಾಡಿದ ಕೆಲಸದಿಂದ ಪರಿಶ್ರಮ ಬಂದಿತ್ತು. ಈ ಒಂದು ಇದರ ಮೇಲೆ ನಾನು ಡೆಲ್ಲಿ CSIR ಸೈನ್ಸ್ ರಿಪೋರ್ಟರ್ಗೆ ಸೆಲೆಕ್ಟ್ ಆದೆ. ಅಲ್ಲಿ ಹೋದವಾಗ, ಇಂಟರ್ವ್ಯೂಗೆ ಹೋದವಾಗ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಒಂದು ಜ್ಞಾನಗಂಗೋತ್ರಿ ಅಂತ KS ನಿರಂಜನ ಅವರ ಸಂಪಾದಕತ್ವದಲ್ಲಿ ಅದರೊಳಗೆ 5 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಮತ್ತೆ 2ನೇ ಸಲ ನಾನು CFTRಗೆ 1974ರಲ್ಲಿ ಬಂದು ನಾನು ರಿಟೈರ್ ಆಗೋವರೆಗೂ ಅಲ್ಲಿ ವಿಜ್ಞಾನಿ ಅನ್ನೋ ಡೆಸಿಗ್ನೇಷನ್ ಮೇಲೆ ಕೆಲಸ ಮಾಡಿ ನಿವೃತ್ತಿ ಪಡೆದಿದ್ದೀನಿ ಇವಾಗ. ರಂಗಭೂಮಿಯಲ್ಲಿ ನನಗೆ ಇರೋ ಆಸಕ್ತಿ ಅಂತಂದರೆ, ಒಂದು ಸಹಜವಾಗಿಯೇ ಭಾಳ ವರ್ಷ ನನಗೆ ರಂಗಭೂಮಿ ಬಗ್ಗೆ ಭಾಳ ಇಷ್ಟ ಇತ್ತು. ಆದರೆ ಇದು ನಾನು 1950 ಸಾಲಿನಲ್ಲಿ ಅಂತ ಇಟ್ಕೊಳ್ಳೋಣ, ಅಷ್ಟೊತ್ತಿಗೆ ಸುಮಾರು ಇಲ್ಲೇ ಮಹಾರಾಣಿ ಸ್ಕೂಲ್ನಲ್ಲಿ ನಾನು ಕೆಲಸ ಮಾಡೋವಾಗ, ಓದ್ತಾ ಇದ್ದವಾಗ, ಅಲ್ಲಿ ಒಂದು ನಾನೇ ಡೈರೆಕ್ಟ್ ಮಾಡಿದಂಥ ಒಂದು ಸಣ್ಣ ಕಿರು ನಾಟಕದಲ್ಲಿ ಕರ್ಣ ಮತ್ತು ಕುಂತಿಯವರ ಸಂವಾದ, ಆವಾಗ ನಮಗೆ ಸ್ಕೂಲ್ ಡೇ ಒಳಗೆ ಅದಕ್ಕೆ ಒಂದು ಪ್ರಶಸ್ತಿ ಬಂತು, ಪ್ರೈಸ್ ಬಂತು. ಅದರಿಂದ ಹುರುಪು ಬಂತು. ಆವಾಗ ಆಕಾಶವಾಣಿಗೆ ನನ್ನ ಯಾರೋ ಕರ್ಕೊಂಡೋಗಿ ಪರಿಚಯ ಮಾಡಿದರು. ಅಲ್ಲಿ ಮಾಡಿದೆ, ಅಲ್ಲಿ ಸಾಕಷ್ಟು ನಾಟಕಗಳು ಮಾಡಿದೆ. ಅವಾಗ ಬೆಂಗಳೂರಿನಲ್ಲಿ ಅವಾಗ ಆಕಾಶವಾಣಿ ಇರಲಿಲ್ಲ, ಮೈಸೂರಿನಲ್ಲೇ ಇದ್ದಿದ್ದು. ಸೊ ಅಲ್ಲಿ ಮಾಡಿದ ಮೇಲೆ 1900 ಅಷ್ಟರವರೆಗೂ ರಂಗಭೂಮಿ ನಾನಿನ್ನೂ ಪ್ರವೇಶ ಮಾಡಿರಲಿಲ್ಲ. ಯಾಕೆಂದರೆ ನಮ್ಮ ಮನೆಗಳಲ್ಲಿ ರಂಗಭೂಮಿಗೆ ಹೆಣ್ಣುಮಕ್ಕಳನ್ನ ಕಳಿಸುವಂಥ ಪರಿಪಾಠ ಇರಲೇ ಇಲ್ಲ. ಆದ್ದರಿಂದ ರಂಗಭೂಮಿನ ಮಾಡಿರಲಿಲ್ಲ. ಆದರೆ 1956ರಲ್ಲಿ ನಾನು ರಂಗಭೂಮಿ ಪ್ರವೇಶ ಮಾಡಿದ್ದು ಮೊದಲು ಒಂದು ಇಂಗ್ಲೀಷ್ ನಾಟಕದ ಮೂಲಕ. ಸ್ಯಾಮ್ಸ್ ಲಿಟಲ್ ಥಿಯೇಟ್ರ್ ಅಂತ ಮೈಸೂರಿನ ಹೆಸರಾದ ನಿರ್ದೇಶಕರಾದ ಚಲುವೆಂಗಾರ್ ಸಂಪತ್ ಅವರು ತುಂಬ ಒಳ್ಳೆಯ ನಿರ್ದೇಶಕರು. ಕನ್ನಡನೂ ಅಷ್ಟೇ, ಇಂಗ್ಲೀಷು ಅಷ್ಟೇ. ಆವಾಗ ಸ್ವಲ್ಪ ಇಂಗ್ಲೀಷ್ ನಾಟಕಗಳು ಮೆಡಿಕಲ್ ಕಾಲೇಜಿನಲ್ಲಿ ಸಾಕಷ್ಟು ನಾಟಕಗಳನ್ನ ಅವರು ನಿರ್ದೇಶನ ಮಾಡಿದರು. ತುಂಬ ಹೆಸರಿತ್ತು, ಭಾಳ ಖ್ಯಾತಿ ಇತ್ತು. ಆವಾಗ ಮಹಾರಾಜಾಸ್ ಕಾಲೇಜಿನಲ್ಲೂ ಮಿತ್ರಮೇಳ ಅಂತ ಗುಂಪುಗಳಿತ್ತು. ಆವಾಗ HK ರಂಗನಾಥ್, ಒನ್ ಆಫ್ ದಿ ಟಾಲ್ ಪರ್ಸನ್ಸ್ ಇನ್ ಇದು ರಂಗಭೂಮಿ ಒಳಗೆ ಅವರು ಡಾಕ್ಟ್ರೇಟೇ ಮಾಡಿದ್ದಾರೆ, ತಮಗೆಲ್ಲ ಗೊತ್ತಿರೋ ಹಾಗೆ. ಅಂತಹ ಅವರ ರತ್ನ ಅವರಿದ್ದರು, ಸಿಂಧುವಳ್ಳಿ ಅನಂತಮೂರ್ತಿಯವರು ಅದರೊಳಗಿದ್ದರು. ಆವಾಗ ನನಗೆ ಅವರಷ್ಟು ಪರಿಚಯ ಇರಲಿಲ್ಲ. ಬಟ್ ಮಹಾರಾಜಾಸ್ ಕಾಲೇಜಿನ ಒಂದು ಸುವರ್ಣ ದಿನಗಳು ಅಂತ ಹೇಳ್ಬೋದು ರಂಗಭೂಮಿ ದೃಷ್ಟಿಯಿಂದ. ಅಂಥ ನಾಟಕಗಳೆಲ್ಲ ಮಾಡ್ತಾಯಿದ್ರು. ಯೂತ್ ಫೆಸ್ಟಿವಲ್ನಲ್ಲಿ ಇಲ್ಲಿಂದ ಮಹಾರಾಜಾಸ್ ಕಾಲೇಜ್ ರಂಗಭೂಮಿಯಿಂದ ಹೋಗಿ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಇಲ್ಲೂ ಕೂಡ ಒಂದು ಸಲ ನಡೀತು ಅನಿಸುತ್ತೆ. ಅದಾದಮೇಲೆ ನಾನು ಅದರೊಳಗೆ ನಾನೇನು ಪಾತ್ರ ವಹಿಸಿರಲಿಲ್ಲ. ಬಿಕಾಸ್ ನಾನು ಓದಿದ್ದು ಸೆಂಟ್ ಫಿಲಮಿನಸ್ನಲ್ಲಿ, ನಂದು ವಿಜ್ಞಾನ. ಆದರೆ ಮಹಾರಾಜಾಸ್ ಕಾಲೇಜ್ ನಮಗೆ ಒಂದು ಕೇಂದ್ರ ಅಂಥ ವಿಷಯಗಳಿಗೆ, ಅಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬರ್ತಾಯಿದ್ವಿ. CFTRನಲ್ಲಿ ನಾನು 61ರಲ್ಲಿ ಮೊದಲನೇ ಸಲ ಸೇರಿಕೊಂಡು, ಆವಾಗ ಅಷ್ಟೊತ್ತಿಗೆ ಸಂಪತ್ ಅವರು ಮೆಡಿಕಲ್ ಕಾಲೇಜು ಮತ್ತು ಯಾವ ಕಾರಣಕ್ಕಾಗಿ ನಂಗೆ ಗೊತ್ತಿಲ್ಲ, CFTRನಲ್ಲಿ ಸಾಕಷ್ಟು ಅವರ ನಾಟಕಗಳು, ಅವರ ನಿರ್ದೇಶನದ ನಾಟಕಗಳು ನಡೀತಾ ಇದ್ವು. ನನಗನ್ಸುತ್ತೆ ಇವತ್ತಿನ ದೃಷ್ಟಿಯಿಂದ ಹಿಂದಕ್ಕೆ ನೋಡಿದರೆ ಅಂದಿನ ಸ್ಥಾಪಕ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ವಿ ಸುಬ್ರಹ್ಮಣ್ಯನ್ ಅವರು ಕಲೆಯ ಬಗ್ಗೆ ಮತ್ತು ಸಂಪತ್ತು ಅವ್ರ ಬಗ್ಗೆ ಕೂಡ ಅವ್ರಿಗೆ ಬಹಳ ಅಭಿಮಾನ ಇತ್ತು ಅನಿಸುತ್ತೆ. ಬಿಕಾಸ್ ನಾನು ಮೊದಲನೇ ಸಲ CFTRನಲ್ಲಿ ನಾಟಕ ಮಾಡೋ ಅಷ್ಟರಲ್ಲಿ ಅದಾಗಲೇ ಸಾಕಷ್ಟು ಅಲ್ಲಿ ನಾಟಕಗಳು ಆಗಿದ್ವು. ಸ್ಕೂಲ್ ಫಾರ್ ಸ್ಕ್ಯಾಂಡಲ್ಲು,
ಮತ್ತು ಮೋಲಿಯಸ್ ತಾರತುಫು ಇಂಥವೆಲ್ಲ ಸಾಕಷ್ಟು ನಾಟಕಗಳು ನಡೆದಿತ್ತು ಅಲ್ಲಿ. 61ರಲ್ಲಿ ಅದೇ ಪ್ರಪೋಸಲ್ ಅನ್ನೋ ಆ್ಯಂಟನ್ ಚೆಖಾವ್ ಅವರ ನಾಟಕ ತುಂಬ ಚೆನ್ನಾಗಿದೆ. ಆ್ಯಂಟನ್ ಚೆಖಾವ್ ತಮಗೆಲ್ಲ ತಿಳಿದಿರೋ ಹಾಗೆ ಇಂದಿಗೂ ಅವರ ನಾಟಕಗಳ ಪ್ರಸ್ತುತತೆ ಇದೆ. ಒಂದು ಒಳ್ಳೆಯ ಎಕ್ಸಾಂಪಲು ವಾರ್ಷಿಕೋತ್ಸವ ಆ್ಯನಿವರ್ಸರಿ. ಇವತ್ತಿಗೂ ನಮ್ಮ ಭಾರತೀಯ ಇದು ಹಾಗೇ ಇದೆ. ಅದೇ ಥರ ಅದರೊಳಗೆ ಏನೇನು ಲೋಪದೋಷಗಳು, ಸಾಮಾಜಿಕ ಲೋಪದೋಷಗಳು ಮತ್ತು ಕಾರ್ಯಕ್ಷೇತ್ರದ ಲೋಪದೋಷಗಳು ಇದೆಲ್ಲ ಏನೇನಿವೆ ಅದೆಲ್ಲ ಇವತ್ತಿಗೂ ಬಿಂಬಿತ ಆಗಿದೆ. ಅದರೊಳಗೆ ಇದೆ, ಇವತ್ತಿಗೂ ಅದು ಪ್ರಸ್ತುತವಾಗಿದೆ. ಇರಲಿ, ನಾನು ಅದೇ ಪ್ರಪೋಸಲ್ನಲ್ಲಿ ಮಾಡಲಿಕ್ಕೆ ನನ್ನ ಟಿ.ಎಸ್. ಸತ್ಯನ್ ಅಂತ ಅಂದಿನ ಕಾಲಕ್ಕೆ ಒಬ್ಬ ಪ್ರಖ್ಯಾತ ಛಾಯಾಗ್ರಾಹಕರು, ಅಂತಾರಾಷ್ಟ್ರೀಯವಾಗಿ ಖ್ಯಾತಿ ಪಡೆದವರು. ಇಲ್ಲಸ್ಟ್ರೇಟೆಡ್ ವೀಕ್ಲಿ ಸಾಕಷ್ಟು ಅವರ ಇದರಲ್ಲಿ ಬರ್ತಾಯಿತ್ತು. ಆಮೇಲೆ ಯೋಜನಾ ಒಳಗಿದ್ದರು ಡೆಲ್ಲಿ ಒಳಗೆ. ಅವರು ನಮ್ಮನೆ ಎದುರುಗಡೆ ಇದ್ದರು. ಅವರ ತಮ್ಮ ಟಿ.ಎಸ್. ನಾಗರಾಜನ್, ಅವರು ಸಹ ಫೋಟೋಗ್ರಫರು, ಅವರೂ ಯೋಜನಾದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಒಂದು ದಿವಸ ಬಂದು ನನ್ನ ಕೇಳಿದರು, ರೀ ನಾಟಕ ಮಾಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು. ನನಗೆ ಅಫ್ಕೋರ್ಸ್ ನನಗೆ ನಿಜವಾಗ್ಲೂ ತುಂಬಾ ಆಸಕ್ತಿ ಇತ್ತು. ನಿಜವಾಗ್ಲೂ ಮನೆಯಲ್ಲಿ ಖಂಡಿತ ನಾನು ಕೇಳಿದರೆ ಕಳಿಸ್ತಾ ಇರಲಿಲ್ಲ. ಮನೆಯಲ್ಲಿ ಹೇಳ್ದೇನೆ ಆಗ್ತಾನೆ ನನ್ನ ಡಿಗ್ರಿ ಮುಗಿದಿತ್ತು. ಮನೆಯಲ್ಲಿ ಹೇಳಿದೆ, ನಾನು ಸೈಕಲ್ ಹೊಡಿತಾಯಿದ್ದೆ. ಸೈಕಲ್ ತಗೊಂಡು CFTRಗೆ ರಿಹರ್ಸಲ್ಸ್ಗೆ ಹೋಗ್ತಾಯಿದ್ದೆ. ಆವಾಗ ಸಂಪತ್ತವರು ನಿರ್ದೇಶಿಸಿದಂಥ ನಾಟಕನ ಆವಾಗ ಸ್ವಲ್ಪ ಅವ್ರಿಗೆ ಮೈಸೂರಿರಲಿಲ್ಲ. BPR ವಿಠ್ಠಲ್ ಅಂತ ಒಬ್ಬರು, HY ರಾಜಗೋಪಾಲ್ ಅಂದ್ಬಿಟ್ಟು ಶಾರದಾ ಪ್ರಸಾದ್ ಅವ್ರ ತಮ್ಮ, 3 ಕ್ಯಾರೆಕ್ಟ್ರು, ನಾನು ಅವರಿಬ್ಬರು ಮಾಡಿದ್ವಿ. ಭಾಳ ಚೆನ್ನಾಗಿ ಬಂತು ಅಂತ ಹೇಳಿದರು. ಸಂಪತ್ತವ್ರ ಮನೆಗೆ ಕರ್ಕೊಂಡೋಗಿದ್ರು. ಏನಮ್ಮ ತುಂಬ ಚೆನ್ನಾಗಿ ಮಾಡಿದೆ ಅಂತ ಇನ್ನೇನು ಅಂತ ಹೇಳಿದ್ರು. ಆವತ್ತಿನಿಂದ ಸಂಪತ್ತವರು ಅವರ ನಾಟಕಗಳಲ್ಲಿ ನನ್ನನ್ನು ತೆಗೆದುಕೊಂಡು ಪಾತ್ರ ಕೊಡ್ತಾಯಿದ್ರು. ಅದಾದಮೇಲೆ ಆಷಾಢಭೂತಿ ನಾಟಕ ಮಾಡಿದರು CFTRನಲ್ಲಿ. ತುಂಬ ಚೆನ್ನಾಗಿ, ಸ್ಟೇಜ್ ಕ್ರಾಫ್ಟ್ ಅಂತೂ ಭಾಳ ಚೆನ್ನಾಗಿತ್ತು. ಸಂಪತ್ತವ್ರು ಸ್ಟೇಜ್ ಕ್ರಾಫ್ಟ್ ಭಾಳ ಚೆನ್ನಾಗಿ ಯೋಚಿಸ್ತಾಯಿದ್ರು. ಅದಕ್ಕೆ ಮೂರ್ತಿರಾಯರು ಬಂದಿದ್ದರು, ಆಷಾಢಭೂತಿಯ ಕರ್ತೃ ಅವರು. ಟ್ರಾನ್ಸ್ಲೇಷನ್ ಅಂತ ತಿಳಿಯೋದೇ ಇಲ್ಲ ಅಂಥ ಒಂದು ನಾಟಕ ಅದು. ಮೋಲಿಯರ್ ತಾರತುಫ್ ಬೇಸ್ಡ್ ಆದರೆ ಸಹ ನಮ್ಮ ಸಂಸ್ಕೃತಿ, ನಮ್ಮ ಸಾಮಾಜಿಕ ಪರಿಸರಗಳಿಗೆ ಸಂಬಂಧಪಟ್ಟಂಗೆ ಅತ್ಯಂತ ಹೃದಯವಾಗಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಕನ್ನಡದಲ್ಲಿ. ಅದರೊಳಗೆ ಮಾಡಿದ್ವಿ. ಮೂರ್ತಿರಾಯರು ಬಹಳ ಸಂತೋಷಪಟ್ಟರು, ಇದು ನಾ ಬರೆದಿರೋ ನಾಟಕನ ಅಂತ. ಅದು ತುಂಬ ದೊಡ್ಡ ಮಾತು, ಆದರೆ ಭಾಳ ಸಂತೋಷಪಟ್ಟರು. ಆವಾಗ SL ಭೈರಪ್ಪನವರು ಬಂದಿದ್ದರು ಅಂತ ನನಗೆ ನೆನಪು. CFTR ಆದಮೇಲೆ ನನಗೆ ಡೆಲ್ಲಿಗೆ ಹೊರಟೋಗ್ಬಿಟ್ಟೆ ನಾನು 63ರಲ್ಲಿ. ಅಲ್ಲಿನೂ ಕನ್ನಡ ಸಂಘದಲ್ಲಿ ಮಾಡಿದೆ, ಅದ್ರ ವಿವರ ಬೇಡ. ಹಾಗೆಯೇ ಆಮೇಲೆ ನಾನು ಬೆಂಗಳೂರಿನಲ್ಲಿ ಒಂದು 5 ವರ್ಷ ಒಂದು ವಿಶ್ವಕೋಶದಲ್ಲಿ ಕೆಲಸ ಮಾಡಿದೆ. ಬೆಂಗಳೂರಿನಲ್ಲಿ ನಾನು 56ರಲ್ಲೇ ಚಿತ್ರ ಕಲಾವಿದರು 58ರಲ್ಲಿ ಚಿತ್ರ ಕಲಾವಿದರು, ಪರ್ವತವಾಣಿಯವರ ತಂಡ, ಆಮೇಲೆ ವಿ ರಾಮಮೂರ್ತಿಯವರ ತಂಡ, ಇದರೊಳಗೆಲ್ಲ ನಾನು ನಾಟಕಗಳು ಮಾಡಿದ್ದೆ. ಅದಾದಮೇಲೆ ಪ್ರಧಾನವಾಗಿ ಮೈಸೂರಿನಲ್ಲಿ 74ರಲ್ಲಿ ನಾನು 2ನೇ ಸಲ CFTR ಸೇರಿದವಾಗಲಿಂದ ಸಾಕಷ್ಟು ನಾಟಕಗಳಲ್ಲಿ ಮಾಡಿದ್ದೀನಿ. ಅದರೊಳಗೆ ಅಸೋಸಿಯೇಷನ್ಸ್ ತಂಡಗಳ ಹೆಸರು ಹೇಳಬೇಕು ಅಂತಂದರೆ, ಒಂದು CFTR, ಇನ್ನೊಂದು ಸ್ನೇಹ ಸಂಪದ ಅಂತ ಗಿರಿಯನ್ನೊಬ್ಬರು, ಸ್ನೇಹ ಸಂಪದ ಅಂತ ಗಿರಿಯನ್ ಅನ್ನೋರು ಅದಕ್ಕೆ ಅಧ್ಯಕ್ಷರೋ ಏನೋ ಆಗಿದ್ರು, ಅವರು ನಡೆಸ್ತಾಯಿದ್ರು. ಅಮರಕಲಾ ಸಂಘ ವಾಸು ಅವ್ರದ್ದು. ಸಮತೆಂತಲ್ಲಿ ಬಹಳ ಕಡಿಮೆ 1-2 ಮಾಡಿದ್ದೀನಿ. ಕದಂಬರಂಗ ವೇದಿಕೆ, ಆಮೇಲೆ ಕಲಾ ಸುರುಚಿ, ವಿಷ್ಕಂಬ ರಘು ಅವರು ನಡೆಸ್ತಾಯಿದ್ರು. ಕಲಾಪ್ರಿಯ, ಆಮೇಲೆ ಅಪ್ರವರಂಬೆ, ಆಮೇಲೆ ದೊರೆಸ್ವಾಮಿಯವರು ಕೆಲವು ಗ್ರಾಮೀಣ ಥೀಮ್ಗಳ ಮೇಲೆ ನಾಟಕ ಮಾಡಿದರು. ಅವರು ತಂಡದ ಹೆಸರು ನಂಗೆ ಅಷ್ಟು ಕರೆಕ್ಟಾಗಿ ಸರಿಯಾಗಿ ನೆನಪಿಲ್ಲ. ಅದು ಒಂದು 3-4 ನಾಟಕಗಳು ಮಾಡಿದ್ದೀನಿ ನಾನು. ಇನ್ನೂ ಕೆಲವಿರ್ಬೋದು, ನನ್ನ ನೆನಪು ಹಾರು ಹೋಗಿರ್ಬೋದು, ದಯವಿಟ್ಟು ಕ್ಷಮಿಸಬೇಕು ಅದು ನಾನು ಹೇಳಿದೋದ್ರೆ. ಮೈಸೂರಿನ ರಂಗಭೂಮಿಯಲ್ಲಿ ನಟನೆ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಗೊತ್ತಿಲ್ಲ. ನನ್ನ ನಟನೆ ಬಗ್ಗೆ ನಾನು ಹೇಳೋದಕ್ಕಾಗೋದಿಲ್ಲ. ಆದರೆ ಒಬ್ಬ ನಟ ಅನ್ನೋನು ಪರಕಾಯ ಪ್ರವೇಶ, ಎಲ್ಲರಿಗೂ ಗೊತ್ತಿದೆ. ಪರಕಾಯ ಪ್ರವೇಶ ಮಾಡಬೇಕು ಅಂದರೆ ಹ್ಯಾಸ್ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್.
ಪರಕಾಯ ಪ್ರವೇಶ ಮಾಡಬೇಕು. ಆದರೆ 100% ಅಲ್ಲ. ಹಿ ಶುಡ್ ಆಲ್ವೇಸ್ ಬಿ ಕಾನ್ಷಿಯಸ್ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಒಂದು 30% ಅಲ್ಲಿ ಇಟ್ಕೋಬೇಕು. ಇನ್ನೊಂದು ಅಷ್ಟು ಪರ್ಸೆಂಟೇಜು ನಮ್ಮ ಸಹನಟರ ಜೊತೆಯಲ್ಲಿ ನಾವು ಯಾವ ರೀತಿ ಇದು ಸ್ವಲ್ಪ ಲೋಪ ಇದೆ ಇದರೊಳಗೆ ನನಗನ್ಸುತ್ತೆ. ರಂಗಭೂಮಿಲಿ ಸಹನಟರ ಜೊತೆಯಲ್ಲಿ ನಾವು ಯಾವ ರೀತಿ ಸಂಭಾಷಣೆಗಳನ್ನ ಹೇಳ್ತೀವಿ, ಡೆಲಿವರಿ ಮಾಡ್ತೀವಿ, ಆಮೇಲೆ ಸಹವರ್ತನೆ ಹೇಗಿರುತ್ತೆ, ಇದನ್ನು ನಾವೇ ಸಾಧಾರಣವಾಗಿ ಒಬ್ಬ ನಟ ಅಥವಾ ನಟಿ ನಮ್ಮ ಸಂಭಾಷಣೆಗಳ ಚೆನ್ನಾಗಿ ಕಲಿತು ಚೆನ್ನಾಗಿ ಅದನ್ನು ಡೆಲಿವರ್ ಮಾಡೋದು ಅನಿಸುತ್ತೆ. ಬಟ್ ಈ ಕಡೆಗೂ ನಮಗೆ ನೆನಪಿರಬೇಕು, ಐ ಆಮ್ ಆನ್ ಎ ಸ್ಟೇಜ್, ಐ ಆಮ್ ಆ್ಯಕ್ಟಿಂಗ್ ವಿತ್ ಅನದರ್ ಆ್ಯಕ್ಟರ್. ಅವ್ರಿಗೆ ಸರಿಯಾಗಿ ನಾವು ಅಂದರೆ ನಟನೆ ಪೂರ್ಣಗೊಳ್ಳೋದು, ಅವ್ರಿಗೆ ಸರಿಯಾಗಿ ನಾವು ಪ್ರತಿಕ್ರಿಯಿಸೋದು, ಇವೆಲ್ಲ ನಾಟಕಕ್ಕೆ ಒಂದು ಡಿಫ್ರೆಂಟ್ ಬೇರೆ ಬೇರೆ ಆಯಾಮಗಳನ್ನ ಕೊಡುತ್ತೆ. ಇದೆಲ್ಲ ದೊಡ್ಡವ್ರಿಗೆಲ್ಲ ಗೊತ್ತು, ನಾನು ಇದನ್ನು ಅಂದುಕೊಂಡಿರೋದು. ನಿರ್ದೇಶನ ನಾನು ಅಷ್ಟಾಗಿ ಮಾಡಿಲ್ಲ, ಬಹಳ ಕಡಿಮೆ, ಒಂದು ಕೆಲವು ನಾಟಕಗಳು ಮಾಡಿದ್ದೀನಿ. ಆದರೆ ಮಕ್ಕಳಿಗೆ ಆಕಾಶವಾಣಿ ನಾಟಕದ ನಿರ್ದೇಶನ ಇಲ್ಲಿ ಮೈಸೂರಿನಲ್ಲಿ ಮಾಡಿ ನಾನು ಬೆಂಗಳೂರಿಗೆ ಕರ್ಕೊಂಡೋಗಿ ವಿಜ್ಞಾನ ನಾಟಕಗಳನ್ನು ಮಾಡಿ ನಾನು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮಾಡಿಸ್ಬಿಟ್ಟು ಬಂದಿರೋದು ಉಂಟು. ನೇಪಥ್ಯ ಸ್ವಲ್ಪ ಕಡಿಮೆ, ಯಾವುದೋ ಕೆಲವಿದಕ್ಕೆ ಉಡುಗೆ ತೊಡುಗೆಗಳು ಮತ್ತು ಸಂಚಿಕೆಗಳು ಈ ಥರ ಏನೇನು ಅವ್ರಿಗೆ ಯಾವುದು ಬೇಕೋ ಅಂಥ ಕೆಲವು ಪೆರಿಫರಲ್ ಕೈಂಡ್ ಆಫ್ ಇದು ಮಾಡಿದ್ದೀನಿ. ನೇಪಥ್ಯ ಅದೇ ಒಂದು ಆಯಾಮ, ಅದರಿಂದ ನಾಟಕದಲ್ಲಿ ಎಲ್ಲ ತಿಳಿದಂಗೆ ನಾವು ಅವತ್ತು ಬಂದು ನಟರು ನಟಿಯರು ಹೆಸರು ತಗೊಂಡ್ಬಿಡ್ತಾರೆ. ಆದರೆ ನಾಟಕಕ್ಕೆ ತುಂಬಾ ಅದು ತುಂಬಿ ಬರಬೇಕಾದರೆ, ಸಂಪೂರ್ಣವಾಗಬೇಕಾದರೆ ಅದಕ್ಕೆ ನೇಪಥ್ಯದ ಕೆಲಸ, ಲೈಟಿನ ಕೆಲಸ, ಮತ್ತು ಮೈಕನ್ನ ಹ್ಯಾಂಡಲ್ ಮಾಡೋರು, ಮತ್ತು ಹಾಡುಗಳಿದ್ರೆ ಅದನ್ನು ಆಯಾ ಟೈಮಿಗೆ ಪಂಚ್ ಮಾಡೋರು. ಇವಾಗಿನ ಕಾಲದಲ್ಲಂತೂ ಅದೆಲ್ಲ ರೆಕಾರ್ಡ್ ಆಗೋಗ್ಬಿಟ್ಟಿರುತ್ತೆ. ಸೊ ಇಂಥ ಕೆಲಸಗಳೆಲ್ಲ ಬಹಳ ಇರುತ್ತೆ. ಬಹುಶಃ ಸಂಘಟನೆ ನಾನು CFTIನಲ್ಲಿ ತುಂಬ ಮಾಡಿದ್ದೀನಿ. ನಾಟಕಗಳು, ಗೀತನಾಟಕಗಳು ಮತ್ತು ನೃತ್ಯ ನಾಟಕಗಳು. ಇಲ್ಲಿನ ಮುರಳೀಧರ ನಾನೇ ಅದನ್ನು ಆರ್ಗನೈಸ್ ಮಾಡಿದ್ದೀನಿ. ಸ್ಟೇಜ್ ಕ್ರಾಫ್ಟ್ ಎಲ್ಲ ವಿಕ್ರಮೋರ್ವಶಿ ಅಂತೂ ನಾನು ಇದು ಪ್ರೀಮಿಯರ್ ಥಿಯೇಟ್ರ್ ಬಸವರಾಜ್ ಅವ್ರ ಹತ್ರ ಹೋಗಿ ಅಲ್ಲಿಂದ ಅವಳು ಊರ್ವಶಿ ಮೇಲಿಂದ ಇಳೀಲಿಕ್ಕೆ ರ್ಯಾಂಪ್ ತೊಗೊಂಡು ಬಂದು ಕಟೌಟು ಮೋಡಗಳು ಮರಗಳು ಎಲ್ಲ ಹಾಕಿ ಧೂಮ ಹಾಕಿ ಅವಳು ಇಳಿದು ಬರೋವಾಗ ಕಾಣಿಸ್ದೇ ಇರೋ ಏನೋ ಈ ಥರದ್ದೆಲ್ಲ ಅಂದ್ಕೊಂಡು ಆ ಥರದ್ದೆಲ್ಲ ಮಾಡಿಸ್ತಾಯಿದ್ದೆ. ನಾನು ನೇಪಥ್ಯದ ಕೆಲಸನ ಮಾಡಿಸ್ತಾಯಿದ್ದೆ. ಮುರಳೀಧರ್ ರಾವ್ ಅದನ್ನು ತುಂಬ ಚೆನ್ನಾಗಿ ಕೋರಿಯೋಗ್ರಾಫ್ ಮಾಡ್ತಾಯಿದ್ರು. ಅದಕ್ಕೆ ಒಂದು ಕಾಲಕ್ಕೆ ತುಂಬ ಹಾಡ್ತಾಯಿದ್ದೆ ನಾನು. ಕಿಸ್ಸಾ ಗೌತಮಿ ಪೂರ್ಣವಾಗಿ ಕಾರಂತರ ಮೈಸೂರಿನಲ್ಲೂ CFTIನಲ್ಲಿ ಮಾಡಿದ್ದೀನಿ. ಅದನ್ನು ಕಾರಂತರ ಒರಿಜಿನಲ್ ಇದು ಅವರೇ ಕಂಪೋಸ್ ಮಾಡಿದಂಥ ಟ್ಯೂನ್ಗಳಲ್ಲಿ ಹಾಡಿರೋದು. ಆಗಿನ ಕಾಲದಲ್ಲಿ ಅಚ್ಯುತರಾವ್ ಅಂತ ಇನ್ನೊಬ್ಬರು ಒಳ್ಳೆಯ ಕಲಾವಿದರಿದ್ದರು. ಅವರು ಕರೆಕ್ಟಾಗಿದೆ ನೀವು ಹಾಡ್ತಾಯಿರೋದು, ಓಕೆ, ಬಿಕಾಸ್ ಅವ್ರು ನನಗಿಂತ ಹಿರಿಯರಾಗಿದ್ದರು, ಅವ್ರಿಗೆ ಗೊತ್ತಿತ್ತಿದ್ದಲ್ಲ. ಅವರು CFTIನಲ್ಲಿ ಕೆಲಸ ಮಾಡ್ತಾಯಿದ್ರು, ರಂಗಭೂಮಿ ಕಲಾವಿದರು. ಆ ಥರದ್ದೆಲ್ಲ ಮಾಡಿದ್ದೀನಿ. ನಾನು ಬಹುಶಃ ನಾಟಕಗಳು ಹೇಳಬೇಕು ಅಂತಂದರೆ ಸುಮಾರು 100 ನಾಟಕಗಳು ಮಾಡಿರ್ಬೋದು. ಎಲ್ಲದರದ್ದು ಹೆಸರು ನಂಗೆ ಖಂಡಿತ ನೆನಪಿಲ್ಲ. ಆದರೆ ಎಲ್ಲ ನಟನಟಿಯರು ಮಾಡೋ ಹಾಗೆ ಪೌರಾಣಿಕ, ಚಾರಿತ್ರಿಕ, ಸಾಮಾಜಿಕ, ಅಬ್ಸರ್ಡ್ ಪ್ಲೇ ಮಾಡಿಲ್ಲ. ಐ ಡೋಂಟ್ ಥಿಂಕ್ ಮಾಡಿಲ್ಲ. ಎಲ್ಲ ಬಗೆಯ ನಾಟಕಗಳಲ್ಲೂ ಮಾಡಿದ್ದೀನಿ, ನಟಿಸಿದ್ದೀನಿ. ಆಮೇಲೆ ಮೈಸೂರಿನಲ್ಲಿ ಸಾಕಷ್ಟು ನಿರ್ದೇಶಕರುಗಳ ಕೈ ಕೆಳಗೂ ಕೆಲಸ ಮಾಡಿದ್ದೀನಿ. ಉಮೇಶ್ ಅವರು, ವಾಸು ಅವರು, ಸಂಪತ್ತು ತುಂಬಾ ನನಗೆ ಗ್ರೇಟ್. 2.5 ತಿಂಗಳಿಗೆ ಕಡಿಮೆ ಅವ್ರ ರಿಹರ್ಸಲ್ ನಡೀತಾಲೇ ಇರಲಿಲ್ಲ. ಆಮೇಲೆ ಅವ್ರ ರಿಹರ್ಸಲ್ಸ್ ಹೇಗೆ ಅಂತಂದರೆ ಫಸ್ಟು 1 ವಾರದಲ್ಲಿ ಬಂದುಬಿಡಬೇಕು ಎಲ್ಲ. ಅದಕ್ಕೆ ಇದೇ ಇಲ್ಲ, ರಾಜಿ ಮಾಡ್ಕೊಳ್ಳೋ ಹಾಗೆ ಇಲ್ಲ. 1 ವಾರದಲ್ಲಿ ಎಲ್ಲ ಸಂಭಾಷಣೆಗಳು, ಡೈಲಾಗ್ಸು ಬಂದುಬಿಡಬೇಕು ನಟ ಅಥವಾ ನಟಿಗೆ ಬಂದುಬಿಡಬೇಕು. ಆಮೇಲೆ ನೇರವಾಗಿ ಸ್ಟೇಜ್ ಮೇಲೆ ಹೋಗೋದು. ಆಮೇಲೆ ಒಂದು ನಟ ಅಥವಾ ನಟಿಯ ಮೂಮೆಂಟ್ಸ್ನ ರೆಕಾರ್ಡ್ ಮಾಡೋರು ಅವರು. ಇದೆ ನನ್ನ ಹತ್ರ ಈಗಲೂ ಇದೆ ನನ್ನ ಹತ್ರ. ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅಂತ ಆಸ್ಕರ್ ವೈಲ್ಡ್ ಒಂದು ನಾಟಕ ಮಾಡಿದ್ರೊಳಗೆ ಪ್ರತಿಯೊಂದು ದೃಶ್ಯದ ಪ್ರತಿಯೊಂದು ಕ್ಯಾರೆಕ್ಟರ್, ನಟನ ಅಥವಾ ನಟಿಯ ಮೂಮೆಂಟ್ಸ್ ಹೇಗಿದೆ, ಹೆಂಗೆ ಒಬ್ಬರ ಮೇಲೆ ಒಬ್ರಿಗೆ ಓವರ್ಲ್ಯಾಪ್ ಆಗೋದಿಲ್ಲ,
ಎಷ್ಟು ವಿಶಿಷ್ಟವಾಗಿರುತ್ತೆ ಅದು. ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರೋರು. ಒಂದು. ಎರಡನೇದು, ಅವರ ನಿರ್ದೇಶನದಲ್ಲಿ ಇನ್ನೊಂದು ನಾನು ಕಂಡುಕೊಂಡಿದ್ದು ಅಂದರೆ ಅನನ್ಯವಾದ ವಿಷಯ, 2.5 ತಿಂಗಳ ರಿಹರ್ಸಲ್ನಲ್ಲಿ ಮೇ ಬಿ ಒಂದು ವಾರ ಆದಮೇಲೆ ಅದೇ ಮೂಮೆಂಟು, ಅದೇ ನಟನ ತೊಂಟರೆಯ ಎಕ್ಸ್ಪ್ರೆಷನ್ಸು, ಡೆಲಿವರಿ ಇದನ್ನು ವ್ಯತ್ಯಾಸ ಮಾಡೋರು. ಅದನ್ನು ಮನೇಲಿ ಅಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬರೋರು ಅಂತೀನಿ ನಾನು. ಯೂಸೆ ಇದು ಚೆನ್ನಾಗಿಲ್ಲೇನಮ್ಮ ಡೊಟ್ಟಿತ್ತೆ. ಆಮೇಲೆ ಪ್ರೊಫೆಸರ್ ಗುರುರಾಜ ರಾವ್, ಹೂ ವಾಸ್ ಅನ್ ಅದರ್ ಥಿಯೇಟ್ರ್ ಪರ್ಸನ್ ಮೈಸೂರಿನಲ್ಲಿ, ಅವ್ರನ್ನ ಕರ್ಕೊಂಡ್ಬಂದು ಕೂಡಿಸ್ಕೊಳ್ಳೋರು, ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ. ಅದನ್ನು ಅವ್ರನ್ನ ಕೇಳೋರು, ಹೌ ಇಸ್ ಇಟ್ ಗುರುರಾಜ್ ಅನ್ನೋರು. ಅವರು ಪಾಸ್ ಮಾಡಿದರೆ ಮಾತ್ರ ಅದು. ಆಮೇಲೆ ಸಂಪತ್ತು ಮಾಡ್ತಾಯಿದ್ದದ್ದು ಇಂಗ್ಲೀಷ್ ಉಚ್ಚಾರಗಳು ಆ್ಯಬ್ಸಲ್ಯೂಟ್ಲಿ ಬ್ರಿಟಿಷ್ ಥಿಯೇಟ್ರ್ ಥರ ಇರಬೇಕು. ಯಾಕೆಂದರೆ ಸಂಪತ್ತು ಅವರು ಶೇಕ್ಸ್ಪಿಯರಿಯಾನ ಇಂಟರ್ನ್ಯಾಷನಲ್ ಥಿಯೇಟ್ರಿಕಲ್ ಸೊಸೈಟಿಲಿ ಕೂಡ ಇಂಡಿಯಾದಲ್ಲೆಲ್ಲ ಓಡಾಡಿದರು ಅದ್ರ ಜೊತೆಲಿ. ಆದ್ದರಿಂದ ಅವ್ರಿಗೆ ಆ ಗೀಳು ಅದೇ ಥರ ಉಚ್ಚಾರ ಮಾಡಬೇಕು, ನಾವು ಬೇರೆ ಥರ ಮಾಡೋಂಗಿಲ್ಲ. ತಿದ್ದೋರು ಅದನ್ನೆಲ್ಲ ತುಂಬ ತಿದ್ದೋರು. ಹೀಗೆ ಒಂದು. ಆಮೇಲೆ ಅವರ ನಾಟಕಗಳಿಗೆ, ಅದರೊಳಗೂ ವಿಶೇಷವಾಗಿ ಇಂಗ್ಲೀಷ್ ನಾಟಕಗಳಿಗೆ ಉಡುಗೆ ತೊಡುಗೆಗಳು ಅವರೇ ತಮ್ಮ ಕೈಯಿಂದ ದುಡ್ಡು ಹಾಕಿ ಮಾಡಿಸಿಟ್ಕೊಂಡಿರೋರು. ಅದನ್ನು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರೋರು ಅಂದರೆ, ಪ್ರತಿ ಸಲ ಅದನ್ನ ಯಾವ ಕ್ಯಾರೆಕ್ಟರ್ ಹಾಕ್ಕೊಂಡ್ರು ಅದನ್ನು ಮತ್ತೆ ಉಬ್ಬೇಗೆ ಹಾಕಿನೋ ಏನೋ ಮಾಡಿ ಕ್ಲೀನಾಗಿ ಅವ್ರ ಮನೆಯಲ್ಲಿ ಮಡಿಸಿ ಇಸ್ತ್ರಿ ಮಾಡಿ ಇಟ್ಕೊಂಡಿರೋರು. ಅಷ್ಟು ಚೊಕ್ಕವಾಗಿ ಇಟ್ಕೊಂಡಿರೋರು ಇದನ್ನೆಲ್ಲ. ಸ್ಟೇಜ್ ಕ್ರಾಫ್ಟ್ ಬೇಕಾದ್ರೆ ಅವರು ಮಾಡ್ತಾಯಿದ್ದದ್ದು ಒಂದು ಉದಾಹರಣೆ ಹೇಳಬೇಕು ಅಂದರೆ, ಯಾಕಷ್ಟು ಪ್ರೇಕ್ಷಕರಿಗೆ ಅದು ಆಕರ್ಷಕವಾಗಿರ್ತಿತ್ತು ಅಂದರೆ, ಅಲ್ಲಿ ಇದರೊಳಗೆ ಆಷಾಢಭೂತಿಲಿ ಲಲಿತೆ ಮತ್ತು ಅವಳ ಅನಂತು ಇರಬೇಕು. ಆ 2 ಕ್ಯಾರೆಕ್ಟರ್ಗಳು ಬರೋವಾಗ ಅವರಿಬ್ಬರೇ ಮೀಟ್ ಮಾಡ್ತಾರೆ ಅದರೊಳಗೆ. ಅವ್ರು ಸಂಧಿಸೋವಾಗ ಅವ್ರು ಏನು ಮಾಡಿದರು, ಅಲ್ಲೊಂದು ಎಷ್ಟು ಚೆನ್ನಾಗಿ ಒಂದು ಬಾವಿ ಕಟ್ಟೆ ಥರ ಕಟ್ಟಿಸಿದ್ರಿ, ಪೇಂಟ್ ಮಾಡಿಸಿದ್ರು ಗೊತ್ತಾ. ಆ ಬಾವಿ ಕಟ್ಟೆ ಮತ್ತು ಅದರ ಆಟೆ ಎಲ್ಲ ಕಾಣ್ತಾವೆ ಒಂದು. ಆಮೇಲೆ ಅವಳು ಬರ್ತಾಳೆ, ನಾರ್ಮಲ್ ಇದು ಒಂಥರ ಮುಳ್ಳು ತೆಗಿಯೋ ಹಾಗೆ ಅವಳು ಹಿಂಗೆ ತೆಗಿತಾಳೆ, ತಕ್ಷಣ ಹೋಗಿ ಅನಂತು ಅವಳು ತುಂಬ ಅಟ್ರಾಕ್ಟಿವ್ ಆಗಿದ್ವಲ್ಲ. ನಮ್ಮ ಕಲ್ಚರು, ನಮ್ಮ ಹಿನ್ನೆಲೆಗಳನ್ನ ಇಟ್ಕೊಂಡು, ನಮ್ಮ ಸಂಸ್ಕೃತಿ, ಇದನ್ನು ಅವರು ಅದ್ರ ಮೇಲೆ ಬಿಲ್ಡಪ್ ಮಾಡ್ತಾಯಿದ್ರು ನಾಟಕನ. ಅದೇ ಥರ ಮನೆಯೊಳಗೆ ಆಗಿನ ಕಾಲದಲ್ಲಿ ಸ್ವಲ್ಪ ಇದು ಹಾರ್ತಂದರೆ ಬೆಂಕಿ ಹಾಕೋ ಇದಿರುತ್ತಲ್ಲ, ಗೂಡು ಅಂತ ಒಂದು ಇದನ್ನು ತುಂಬ ಚೆನ್ನಾಗಿ ಕಟ್ಸಿದ್ರು. ಇದು ಐ ಆಮ್ ಟಾಕಿಂಗ್ ಆಫ್ 1962 ಇರಬೇಕು ಇದಾಗಿತ್ತು ನಾಟಕ. ಹಾಗೆ. ಆದರೆ ಆಗಿನ ಕಾಲದಲ್ಲಿ ಮೈಸೂರಿನಲ್ಲಿ ಎಲ್ಲರೂ ಇದೇ ಥರ ಸ್ಟೇಜ್ ಕ್ರಾಫ್ಟ್ ಇಟ್ಕೊಳ್ತಾಯಿದ್ರು ಅಂತ ನಾವು ಹೇಳೋಕ್ಕಾಗದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾಟಕಗಳನ್ನ ತುಂಬ ಜನ ನಾವು ಹೆಂಗಿದ್ವಿ ಅಂದರೆ, ಸಣ್ಣ ಸಣ್ಣ ಗ್ರೂಪ್ಗಳು, ಅದಕ್ಕೇನು ಒಂದು ಥಿಯೇಟ್ರ್ ಗ್ರೂಪ್ ಅಂತ ಕೂಡ ಹೆಸರಿರಲಿಲ್ಲ. ಯಾರೋ ಒಬ್ಬರು ಮುಂದಾಳ್ತನ ವಹಿಸ್ಕೊಳ್ಳೋರು, ನಾಟಕ ಮಾಡೋದು. ಅದಕ್ಕೆ ಇರೋ ಕುರ್ಚಿ ಇದೇನೇ ಬಹಳ ಪ್ರಾತಿನಿಧಿಕವಾಗಿ ಕೆಲವು ಇದುಗಳನ್ನ ಇಟ್ಕೊಂಡು ನಾಟಕನೂ ಮಾಡ್ತಾಯಿದ್ದದ್ದು ಉಂಟು. ಆಗಿನ ಕಾಲದಲ್ಲಿ ಎಲ್ಲ ನಾಟಕಗಳಿಗೂ ಅಂಥ ಸ್ಟೇಜ್ ಕ್ರಾಫ್ಟ್ ಇರ್ತಾಯಿತ್ತು ಅಂತ ಹೇಳೋಕ್ಕಾಗೋದಿಲ್ಲ. ದಟ್ ವಾಸ್ ಅಬೌಟ್ 60 years ಬ್ಯಾಕ್. ಆದರೆ ಅಲ್ಲಿ ಪ್ರಾಧಾನ್ಯತೆ ಇರೋದು ನಟರು, ಅವರು ಯಾವ ಥರ ನಟನೆ ವಹಿಸ್ತಾಯಿದ್ರು, ಪಾತ್ರ ವಹಿಸ್ತಾಯಿದ್ರು, ಡೈಲಾಗ್ ಇದೆ ಹೇಗಿದೆ, ನಿರ್ದೇಶನ, ಎಲ್ಲದಕ್ಕಿಂತ ನಿರ್ದೇಶಕರು ಯಾವ ರೀತಿ ಇದರ ಜವಾಬ್ದಾರಿ ಹೊತ್ತಿದ್ರು, ಈ ಥರ ಇರ್ತಾಯಿತ್ತು 61ರಲ್ಲಿ. ಇದು ನನಗೆ ಅನ್ನಿಸ್ದಂಗೆ ಹೇಳ್ತಾ ಇರೋದು ನಾನು. ಆದರೆ ಸಂಪತ್ತು ಅಂತವ್ರು ಅದನ್ನೇ ಒಂದು ನಿಜವಾದ ಪ್ರಧಾನ ಹಾಬಿಯಾಗಿ ಇಟ್ಕೊಂಡಿದ್ದರಿಂದ ಅವರು ಎಲ್ಲ ಕಡೆಗೂ ಸಂಗೀತ ಏನು ಗೊತ್ತಾ, ಇಂಗ್ಲೀಷ್ ನಾಟಕಗಳಿಗೆ ಇಲ್ಲಿ ಪೆರೀರಾ ಮ್ಯೂಸಿಕ್ ಇದು ಅಂತ ಒಂದಿತ್ತು, ಚೆಲ್ಲೋ ದಟ್ ದೊಡ್ಡ ಇದಿರುತ್ತಲ್ಲ ವೈಲಿನ್, ಅದು ಪಿಯಾನೋ, ಇದೆಲ್ಲ ಇಟ್ಕೊಂಡು ಬರೋರು, ಹಾರ್ಮೋನಿಕಾ ಎಲ್ಲನೂ ಇಟ್ಕೊಂಡು ಬಂದು ಅವರು ನಮಗೆ ಹಿನ್ನೆಲೆ ಸಂಗೀತಗಳು ಕೊಡೋರು. ಅದಕ್ಕೆ ಲಿಟ್ರಲಿ ಅದೇ ಥರ ಸಂಗೀತಗಳನ್ನ ಕೊಡೋರು ಅವರು. ಇದು ಒಂಥರ ಪರ್ಫೆಕ್ಷನ್ ವಾಸ್ ಇದು ಉದ್ದೇಶ, ಸಂಪೂರ್ಣತೆ ಇರಬೇಕು ಅಂತನ್ನೋದು ಅವರ ಉದ್ದೇಶ. ಹಾಗೆ ಮಾಡ್ತಾಯಿದ್ರು. ಬೇರೆ ಕಡೆ ಅದಿನ್ನೂ ಅಷ್ಟು ಬೆಳೆದಿರಲಿಲ್ಲ. ಮತ್ತು ಅದೇ ಹೇಳಿದ್ನಲ್ಲ, ಆರ್ಥಿಕತೆ ಕೊರತೆ ಇವಾಗಲೂ ಇದೆ, ಆವಾಗಲೂ ಇತ್ತು. ಆದರೆ ಇವಾಗ ಬಹುಶಃ ಕೆಲವು ಈಗ ಮೊದಲು ನಾಟಕ ತಂಡದ ಮುಂದಾಳುತನ ಯಾರು ವಹಿಸ್ಕೋತಾರೆ ಅವ್ರು ನಟರೂ ಆಗಿದ್ದರು. ಇವಾಗ ಆಗಿರಬೇಕು ಅಂತೇನಿಲ್ಲ. ನಿರ್ಮಾಪಕರ ಥರ ಕೆಲವರು ಇರ್ತಾರೆ, ಇದು
ಅದಕ್ಕೆ ಫಂಡ್ ಮಾಡ್ತಾರೆ. ಆ ಥರನೂ ಇದೆ. ದೇ ಮೇ ನಾಟ್ ಬಿ ಆ್ಯಕ್ಟರ್ಸು ಆಗಿದ್ದಿರಬಹುದು, ಆದರೆ ಆಗದೇನೂ ಇರಬಹುದು. ಆ ಥರನೂ ಇದೆ. ಆವಾಗ ನಿಮಗೆ ನಾಟಕಕ್ಕೆ 2-3 ಆಯಾಮಗಳು ಬಂತು. ಒಂದು, ನಿರ್ಮಾಪಕರು ವಹಿಸ್ಕೊಂಡು ರಿಹರ್ಸಲ್ಸ್ಗೆ ಜಾಗಗಳನ್ನ ಕಂಡುಹಿಡಿದು ರಿಹರ್ಸಲ್ಸ್ ಟೈಮ್ನಲ್ಲಿ ಕಲಾವಿದರು ನೋಡ್ಕೊಳ್ಳೋದು, ಅವ್ರ ಕಡೆಯ ಪಕ್ಷ ಒಂದು ಟೀನಾದರೂ ಕೊಡೋದು, ಇದೆಲ್ಲ ಇರಲಿಲ್ಲ. ಇವತ್ತಿಗೂ ಹವ್ಯಾಸಿ ಕಲಾವಿದನಿಗೆ ಏನು ಅಂಥ ಹವ್ಯಾಸಿ ಕಲಾವಿದನಿಗೆ ಅಲ್ಲೇನಾದರೂ ಹೋಗಿ ಏನಾದರೂ ಒಂದು ತಿನ್ನೋದು ಕುಡಿಯೋದು ಎಲ್ಲ ಇರಬೇಕು, ಅಥವಾ ಈ ಥರ ಇರಬೇಕು, ಆ ಥರದ್ದೆಲ್ಲ ಬೇಕು ಅನ್ನೋ ಗೀಳಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ನಾಟಕದಲ್ಲಿ ಮಾಡೋದೇ ಒಂದು ಗೀಳು ಅವನಿಗೆ ಅಥವಾ ಅವಳಿಗೆ. ಆದ್ದರಿಂದ ಹೋಗಿ ಮಾಡ್ತಾರೆ. ಎಷ್ಟೋ ಜನ ಈಗ ವಿಶೇಷವಾಗಿ ಎಷ್ಟೋ ಜನ ಅವ್ರಿಗೆ ಯಾರು ಎಸ್ಪೆಷಲಿ ನಾನು ಆ್ಯಸ್ ಎ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಅನುಕೂಲ ಇರಲಿಲ್ಲ. ಯಾರಾದರೂ ಕರ್ಕೊಂಡು ಹೋಗಬೇಕು, ಬರಬೇಕು. ಆದರೆ ಇದರೊಳಗೆ ನಾನು ಮಾತ್ರ ಎಕ್ಸೆಪ್ಷನ್ನು. ಹೇಳಿದ್ನಲ್ಲ, ಸೈಕಲ್ ಮೇಲೆ ಹೊರಟೋಗ್ತಾ ಇದ್ದೆ ಇದಕ್ಕೆ ರಿಹರ್ಸಲ್ಗೆ ಅಂತ. ಯಾವತ್ತೂ ನಾನು ಬಯಸಿಲ್ಲ ನಾನು ಒಬ್ಬರು ಕರ್ಕೊಂಡು ಹೋಗಬೇಕು ಅಂತ. ಮೇ ಬಿ ನಾನು ಸ್ವಲ್ಪ ಅದರೊಳಗೆ ಡಿಫ್ರೆಂಟು. ಧೈರ್ಯ, ನನಗೆ ಹೆದರಿಕೆ ಆಗ್ತಾ ಇರಲಿಲ್ಲ ಎಷ್ಟೊತ್ತಾದರೂ. ಆಮೇಲೆ ಈಗೊಂದು 74ರಿಂದ ಇಲ್ಲಿ ಬಂದಮೇಲೆ ಮಾಡೋವಾಗಲಂತೂ ನನ್ನದೇ ಮೊಪೆಡೋ ಏನೋ ಇರೋದು. ಆಮೇಲೆ ಕಡೆಯಲ್ಲಿ ನನ್ನದೇ 4 ವೀಲರ್ ಕೂಡ ಇರೋದು. ಸೊ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಬರ್ತೀನಿ. 12 ಗಂಟೆ ರಾತ್ರಿ ಒಳಗೆ ಬೇಕಾದ್ರೂ ಬರ್ತೀನಿ. ಆದರೆ ಎಲ್ಲ ಹೆಣ್ಮಕ್ಳಿಗೂ ಅದು ಆಗೋದಿಲ್ಲ, ಕಷ್ಟ ಇರುತ್ತೆ. ಅದರೊಳಗೂ ಒಂದು ಚಿಕ್ಕ ವಯಸ್ಸಿನ, ಮಧ್ಯಮ ವಯಸ್ಸಿನ ಇವರಿಗೆ, ಆಮೇಲೆ ಅವರಿಗೆ ಟೈಮ್ ಫ್ಯಾಕ್ಟರು ಇರುತ್ತೆ. ಮನೆ ಜವಾಬ್ದಾರಿಗಳು ಇರೋದರಿಂದ ಸಾಧಾರಣವಾಗಿ ಮಹಿಳೆಯರಿಗೆ ಅದು ಇರುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಮಹಿಳೆಯರಿಗೆ ಅವಕಾಶಗಳು ಕಡಿಮೆ ಒಂದರ್ಥದಲ್ಲಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅದನ್ನೇ ಹೇಳ್ತಾ ಇದ್ದೆ. ಏನೆಂದರೆ, ಈಗ ಒಂದು ನಾಟಕದಲ್ಲಿ ನೀವು ತಗೊಂಡ್ರೆ ಒಂದು 10-12 ಕ್ಯಾರೆಕ್ಟರ್ಸ್ ಇರ್ಬೋದು ಅಂತ ಇಟ್ಕೊಳ್ಳಿ. ಅದರಲ್ಲಿ ಸುಮಾರು 3-4 ಇರುತ್ತೆ ಮಹಿಳೆಯರಿಗೆ ಕ್ಯಾರೆಕ್ಟರ್ಸು. ಆದರೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅದರೊಳಗೆ ಪುರುಷರಿಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಇದು ಯಾವುದೇ ಒಂದು ಬಯಾಸಿಂದ ನಾನು ಹೇಳ್ತಿಲ್ಲ, ಪೂರ್ವಗ್ರಹದಿಂದ ಹೇಳ್ತಾ ಇಲ್ಲ. ಅದು ಬರೀತಾ ಇರೋದಿಗೆ ನಮಗೆ ಲಭ್ಯ ಇರುವಂಥ ನಾಟಕಗಳ ಹಾಗೆ. ಬಹುಶಃ ಯುರೋಪಿಯನ್ ನಾಟಕಗಳಲ್ಲಿ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇರಬಹುದು ಇವಾಗ. ಪಾಶ್ಚಿಮಾತ್ಯ ನಾಟಕಗಳಲ್ಲಿ. ನಮ್ಮಲ್ಲಿ ಇನ್ನೂ ಇಂಥ ನಾಟಕಗಳು ತುಂಬ ಬರಬೇಕು. ಯಾಕೆಂದರೆ ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಮಹಿಳೆಯರು ಇವತ್ತು ಎಲ್ಲ ಕ್ಷೇತ್ರಗಳಿಗೂ ಬಂದುಬಿಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಿಗೂ. ನಮಗೆ ಗೊತ್ತಿರೋ ಹಾಗೆ ಸೇನೆಯ ಮುಂಚೂಣಿ ಕ್ಷೇತ್ರಗಳಿಗೆ ಕೂಡ ಬಂದಿದ್ದಾರೆ ಅವರು. ದೇ ಬಿಕಮ್ ಪೈಲಟ್ಸ್. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಕ್ಷೇತ್ರಗಳಲ್ಲೂ ಅದರದ್ದೇ ಆದ ನಾಟಕೀಯ ವಿಷಯಗಳು ಇರುತ್ತವೆ, ಡ್ರಾಮ್ಯಾಟಿಕ್ ಸಿಚುಯೇಷನ್ಸ್ ಇರುತ್ತವೆ. ಇವಾಗ ನಮ್ಮ ವಿಜ್ಞಾನ ನಾಟಕೋತ್ಸವದಲ್ಲಿ ನಾವು ವಿಷಯ ಪರಿಣತನ ಕರೆದವಾಗ ಅವ್ರು ಹೇಳ್ತಾರೆ, ಎಂತೆಂಥ ನಾಟಕೀಯ ಸನ್ನಿವೇಶಗಳಿದ್ದಾವೆ, ಏನೇನು ಹೆಣಿಬಹುದು, ಯಾವುದ್ರ ಸುತ್ತ ನಾವು ನಾಟಕಗಳನ್ನ ಹೆಣಿಬಹುದು. ತುಂಬ ಇದೆ ವಿಜ್ಞಾನದಲ್ಲಿ ಕೂಡ, ಬೇಕಾದಷ್ಟಿದೆ. ಅದ್ರ ಮೂಲಕ ನಾವು ವಿಜ್ಞಾನದ ವಿಷಯನ ಬೇಕಾದರೆ ಪ್ರೇಕ್ಷಕರಿಗೆ ತಂದು ಕೊಡಬಹುದು. ವಿಜ್ಞಾನ ನಾಟಕದಲ್ಲಿ ಒಂದು ಸಮಸ್ಯೆ ಏನಿರ್ಬೋದು ಅಂದರೆ, ವಿಜ್ಞಾನ ಬರಹಗಾರ್ತಿಯಾಗಿ ನಾನು ಹೇಳ್ತೀನಿ. ವಿಜ್ಞಾನ ಬರಹದಲ್ಲಂತೂ ನಾವೇನು ಬರಿತೀವಿ ಅದಕ್ಕೊಂದು ಹಿನ್ನೆಲೆ ಇದ್ದೇ ಇರಬೇಕು, ಆಧಾರ ಇರಬೇಕು, ಅದು ಸತ್ಯ ಇರಬೇಕು. ಇದರೊಳಗೆ ಯಾವುದೇ ಥರ ರಾಜಿ ಮಾಡ್ಕೊಳ್ಳೋ ಹಂಗಿಲ್ಲವೇ ಇಲ್ಲ. ಯಾಕೆಂದರೆ ಅದು ರವಾನೆಯಾಗುವಂಥ ಒಂದು ವಿಷಯ. ಎಸ್ಪೆಷಲಿ ಇವಾಗ ಜನಪ್ರಿಯ ವಿಜ್ಞಾನ ಬರಹ ನಾನು ಹೇಳಬೇಕು ಅಂತಂದರೆ, ಅದರೊಳಗೆ ನಾನು 6 ದಶಕಗಳಿಗೂ ಹೆಚ್ಚು ಕಾಲ ಕೆಲಸ ಮಾಡಿದ್ದೀನಿ. ಜನಪ್ರಿಯ ವಿಜ್ಞಾನ ಬರಹ ಹೇಳಬೇಕು ಅಂತಂದರೆ, ಅದು ವಿಶೇಷವಾಗಿ ಅದು ವಿದ್ಯಾರ್ಥಿಗಳನ್ನ ಮುಟ್ಟವಾಗಂತೂ ನಮಗೆ ತಪ್ಪುಗಳನ್ನ ರವಾನೆ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅದನ್ನು ಬರೆಯೋರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಇದು ಖಂಡಿತ ವಿಜ್ಞಾನ ನಾಟಕಕ್ಕೂ ಅನ್ವಯಿಸುತ್ತೆ. ಆದರೆ ಸ್ವಲ್ಪ ಕ್ರಿಯೇಟಿವಿಟಿ ಇರೋವಂಥ ಸಾಹಿತ್ಯ ಪ್ರಧಾನವಾದ ಅಂಥ ನಾಟಕಗಳಾದರೆ, ಬಹುಶಃ ಇವಾಗ ಕಾದಂಬರಿಗಳನ್ನ ಅಥವಾ ಯಾವುದೇ ಒಂದು ಕಥೆಗಳನ್ನ ನಾವು ಮಾಡೋ ಕ್ರಿಯೇಟಿವಿಟಿ ಅದರೊಳಗೆ ಸ್ವಲ್ಪ ಬೇರೆ ಆಯಾಮಗಳನ್ನೂ ರೂಢಿಸ್ಕೊಳ್ಬೋದು. ಅಂದರೆ ಇದು ಇದ್ದೇ ಇರಬೇಕು, ಇದು ಹೀಗೇ ಇರಬೇಕು, ಅದೇ ಸರಿ ಅಂತ ಅನ್ನೋ ಒಂದು ಹಠ ಏನೂ ಇರಬೇಕಾಗಿಲ್ಲ ಅದರೊಳಗೆ. ಇದು ಯಾಕೆ ಅಂತಂದರೆ, ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ,
ಇವತ್ತು ಮೈಸೂರಿನಲ್ಲಿ ವಿಜ್ಞಾನ ನಾಟಕಗಳ ಒಂದು ಸಂಪ್ರದಾಯ ಶುರುವಾಗಿದೆ. ಬಹುಶಃ ಬೇರೆ ಕ್ಷೇತ್ರದಲ್ಲೂ ಇದೆ. ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಇದನ್ನು ಸ್ಟೇಟ್ ಲೆವೆಲ್ಲು, ಝೋನಲ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಮಾಡ್ತಾಯಿದ್ದಾರೆ ಇದು. ಯಾಕೆಂತಂದರೆ ನಾಟಕ ಒಂದು ಅತ್ಯಂತ ಉತ್ತಮವಾದ ಮಾಧ್ಯಮ ವಿಷಯಗಳನ್ನ ರವಾನಿಸೋದಕ್ಕೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತು. ಕಾವ್ಯೇಶು ನಾಟಕಂ ರಮ್ಯಂ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ದರಿಂದ ನಾಟಕವನ್ನು ತುಂಬ ಒಳ್ಳೆಯ ಪ್ರಬಲ ಮಾಧ್ಯಮವಾಗಿ ನಾವು ಬಳಸ್ಕೋಬೋದು ಈ ವಿಷಯಕ್ಕೆ. ಆದರೆ ಈ ವ್ಯತ್ಯಾಸ ಇದೆ. ಒಂದು ಸೃಜನಶೀಲ ಇದಕ್ಕೂ ಮತ್ತು ವಿಜ್ಞಾನ ನಾಟಕದಲ್ಲಿ ಸೃಜನಶೀಲತೆ ಬೇರೆ ಥರ ಇರ್ಬೋದು, ಆದರೆ ಹೇಳೋ ವಿಷಯದಲ್ಲಿ ತಪ್ಪಿರೋ ಹಾಗಿಲ್ಲ. ದಟ್ಸ್ ವಾಟ್ ಐ ಮೀನ್. ಹೇಳೋ ವಿಷಯದಲ್ಲಿ ತಪ್ಪಿರೋ ಹಾಗಿಲ್ಲ. ಅದನ್ನು ಯಾವ ರೀತಿ ರಚಿಸ್ತೀವಿ, ಯಾವ ರೀತಿ ಅದನ್ನು ಒಂದು ವಿಷಯಕ್ಕೆ ತಂದು ಕೂಡಿಸೋದಕ್ಕೆ ಯಾವ ರೀತಿ ಅದನ್ನು ಅಣಿ ಮಾಡ್ಕೊಳ್ತೀವಿ, ಅದರೊಳಗೆ ಸೃಜನಶೀಲತೆ ಇರಬಹುದು. ಒಂದು ಸ್ಟೇಜ್ ಕ್ರಾಫ್ಟ್ ಆಗಲಿ, ಇದರೊಳಗೆ ಆ ಸಂದರ್ಭನ ತರಲಿಕ್ಕೋಸ್ಕರ. ಇದು ಒಂದು ನನ್ನ ಅನುಭವ. ಮತ್ತು ಇಂಗ್ಲೀಷ್ ನಾಟಕಗಳು, ಕನ್ನಡ ನಾಟಕಗಳು ಎರಡರಲ್ಲೂ ಮಾಡಿದ್ದೀನಿ ನಾನು. ಇಂಗ್ಲೀಷ್ ನಾಟಕಗಳನ್ನ ಆಗಲೇ ಹೇಳಿದೆ, ಸಂಪತ್ ಅವ್ರ ಕೈ ಕೆಳಗೆ ಅಷ್ಟೇ ಮಾಡಿರೋದು. ಸೊ ಅದು ಒಂದು ಸ್ವಲ್ಪ ಬೇರೆ ಇರುತ್ತೆ. ಮತ್ತು ನಮ್ಮ ಕನ್ನಡ ನಾಟಕಗಳಲ್ಲಿ ಆಯಾ ಸಾಮಾಜಿಕ ಅಥವಾ ಯಾವುದೇ ಒಂದು ಸಂದರ್ಭಗಳಿಗೆ ತಕ್ಕಂತೆ ನಾವು ನಾಟಕಗಳನ್ನ ಹೊಂದಿಸ್ಕೋಬಹುದು. ಈಗ ಟೆಕ್ನಾಲಜಿ ತುಂಬ ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ರೆ ಯಾವ್ಯಾವ ರೀತಿ ನಾಟಕಗಳಾಗ್ಬೋದು ಅಂತ ನಮಗೆ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಈಗಾಗಲೇ ಸಿನಿಮಾ ರಂಗಕ್ಕೆ ಬಂದುಬಿಟ್ಟಿದೆ ಅದು. ಚೂರು ಮಾಡಿ ಚೂರು ನಿರ್ದೇಶನ, ಹಾಡಾಗಲಿ ಇನ್ನೊಂದಾಗಲಿ ಮಾಡಿ ಆಮೇಲೆ ಅದನ್ನು ಹೊಂದಿಸ್ತಾರೆ. ಬಹುಶಃ ವಿಜುವಲ್ ಮೀಡಿಯಾಗೆ ಇದು ಸಾಧ್ಯ ಇದೆ. ಇದರೊಳಗೆ ಇವತ್ತಿಗೂ ಜೀವಂತ ಕಲೆ ಅಂತಂದರೆ ರಂಗಭೂಮಿ ಮೇಲೆ ನಡೆಯೋ ನಾಟಕ. ಏಕೆಂದರೆ ಅಲ್ಲಿ ಒಂದು ತುಂಬ ರೋಚಕವಾದ ಒಂದು ಅನುಭವ ವಿಷಯ ಅಂತಂದರೆ, ರಂಗಭೂಮಿ ಮೇಲೆ ನಾನು ಮಾಡ್ತಾ ಇರುವಾಗ ನನಗಲ್ಲೊಬ್ಬರು ಪ್ರೇಕ್ಷಕರಿದ್ದಾರೆ. ಇದು ಎಂಥ ಉತ್ಸಾಹದಾಯಕವಾದ ವಿಷಯ ಅಂಶ ಅಂತ ನಟಿನಿಗೆ ಗೊತ್ತು, ಅಥವಾ ನಟಿನಿಗೇನೆ. ಸೊ ಎವ್ರಿ ಮಿನಿಟ್ ಯು ಆರ್ ಎಕ್ಸೈಟೆಡ್, ಯು ವಾಂಟ್ ಟು ಕನ್ವಿನ್ಸ್ ದಿ ಆಡಿಯನ್ಸ್. ಇದು ಹೀಗೆ, ಈ ಕ್ಯಾರೆಕ್ಟ್ರ್ ಹೀಗೆ, ಈ ವಿಷಯ ಹೇಗೆ, ಥೀಮನ್ನು ಅವರಿಗೆ ನಾವು ತಲುಪಿಸೋದಕ್ಕೆ ಮಾಡ್ತೀವಿ. ಒಂದು ಕಾಲದಲ್ಲಿ ನಾನು ಆಕಾಶವಾಣಿಯಲ್ಲಿ ಮಾಡೋವಾಗ 55ರಲ್ಲಿ, ಆವಾಗ ಇದಿರಲಿಲ್ಲ, ರೆಕಾರ್ಡಿಂಗ್ ಇರಲೇ ಇಲ್ಲ. ಆವಾಗ ಇದೇ ಥರ ಒಂದು ಸನ್ನಿವೇಶ ಬರೋದು. ನಾನು ಅಖಂಡ ತಾಂಡವ ಅಂತ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ನಾಟಕದಲ್ಲಿ ಮಾಡಿದ್ದೆ. ಆಗಲೇ ನಾನು ತಾಯಿ ರೋಲ್ ಮಾಡಿದ್ದೆ. ಆ ವಯಸ್ಸಿನಲ್ಲೇ 2 ಮಕ್ಕಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಳೆದುಕೊಂಡು ಬಿಡ್ತಾಳೆ. ಆವಾಗ ಅಳೋದು, ಅವಳು ಕೂಗಾಡೋದು, ಅದೆಲ್ಲ ಲೈವ್. ಅದು ಆ ಇನ್ನೊಂದು ಎಂಡೊಳಗೆ, ಇನ್ನೊಂದು ಕೊನೆ ಒಳಗೆ ಒಬ್ಬ ಕೇಳುಗ ಇದ್ದಾನೆ ಅಂತ ಗೊತ್ತು ನನಗೆ. ಆ ಅನುಭವನೇ ಬೇರೆ, ಇಲ್ಲಿ ರಂಗಭೂಮಿ ಅನುಭವನೇ ಬೇರೆ. ಮತ್ತು ಸಿನಿಮಾದಲ್ಲೂ ಸ್ವಲ್ಪ ಮಾಡಿದ್ರಿಂದ ಅಲ್ಲಿ ಸಿನಿಮಾದಲ್ಲಿ ಅದನ್ನೇ ಬೇರೆ. ಸಿನಿಮಾದಲ್ಲಿ ನಮ್ಮ ವಾಯ್ಸ್ಗಳನ್ನ ಕಿತ್ತಾಕ್ಬಿಟ್ಟು ಡಬ್ಬೇರು ಮಾಡಿಬಿಡ್ತಾರೆ. ಅದು ಅವರು ಇದಕ್ಕೆ ಹೊಂದ್ಸೋಕ್ಕೆ ನೋಡ್ತಾರೆ. ಆಫ್ಕೋರ್ಸ್ ನಾವು ಮಾತಾಡಿದ್ದಕ್ಕೂ ಇದಕ್ಕೆ ಹೊಂದ್ಸೋಕ್ಕೆ ನೋಡ್ತಾರೆ. ಆದರೆ ಭಾವ, ಇಮೋಷನ್ಸ್ ಅದೆಲ್ಲ ಕೂಡಿ ಬರುತ್ತೆ ಅಂತ ನಾವು ಹೇಳೋದು ಕಷ್ಟ ಡಬ್ಬಿಂಗ್ಗಳಿಗೆ. ಇರ್ಬೋದು, ಅದು ಇವ್ರ ಮೇಲೆ ಹೋಗುತ್ತೆ. ಮೈಸೂರಿನಲ್ಲಿ ನಾನು ಸಾಕಷ್ಟು ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ನಿರ್ದೇಶನದಲ್ಲಿ ಹಲವಾರು ವ್ಯತ್ಯಾಸಗಳಿರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಉಮೇಶ್ ಅವ್ರ ಕೈ ಮಾಡೋವಾಗ ಅವರು ಮೊದಲು ಗೊತ್ತಿಲ್ಲ ನನಗೆ, ಬಟ್ ಸಾಕಷ್ಟು ನಾಟಕಗಳನ್ನ ಮೊದಲು ಕೂತು ಆರ್ಟಿಸ್ಟ್ ಜೊತೇಲಿ ಡಿಸ್ಕಸ್ ಮಾಡ್ತಾರೆ. ಅದು ನಂಗೆ ತುಂಬ ಅಗತ್ಯ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ನಟನಿಗೆ ಹೇಳಿದ್ನಲ್ಲ, ನಮ್ಮ ಸಂಭಾಷಣೆಗಳನ್ನ ಒದರ್ಬಿಟ್ಟು ಬಂದ್ಬಿಡೋದು ನಾಟಕ ಖಂಡಿತ ಅಲ್ಲ. ನಾನು ಯಾವುದ್ರೊಳಗೆ ಮಾಡ್ತಾಯಿದ್ದೀನಿ ಅದರೊಳಗೆ ನಾನು ಒಟ್ಟಿನ ಸನ್ನಿವೇಶದ ದೃಷ್ಟಿಯಿಂದ ನಾನು ಏನು ಮಾಡಬೇಕು, ಆಮೇಲೆ ಅದರ ಸ್ಪಿರಿಟ್ ಆಫ್ ದಿ ನಾಟಕ, ಅದರದ್ದು ಏನು ಸತ್ವ ಇದೆ, ಅದು ಇದನ್ನೆಲ್ಲ ತಿಳಿಯೋದಕ್ಕೆ ನನಗೆ. ಆಮೇಲೆ ಉಮೇಶ್ ಅವರು ಅದನ್ನು ಮಾಡುವಾಗ ಅದರ ಆಚೆ ಕೂಡ ಅದನ್ನು ಡಿಸ್ಕಸ್ ಮಾಡ್ತಾರೆ. ಅಂದರೆ ಆ ನಾಟಕದಲ್ಲಿ ಬರೀದೇ ಇಲ್ಲದೇ ಇರೋದನ್ನು ಕೂಡ ಆಚೆ ಬದಿ ಕೂಡ ಡಿಸ್ಕಸ್ ಮಾಡ್ತಾರೆ. ಅದು ನಮಗೆ ಒಂದು ನಟನೆ ಮಾಡೋದ್ರೊಳಗೊಂದು ಸಹಾಯ ನೆರವಾಗೋದಲ್ಲದೆ
ನಮ್ಮ ಇರುವ ನಾಟಕಗಳ ಹೆಸರು ಹೇಳೋದು ಕಷ್ಟ, ನನಗೆಲ್ಲ ನೆನಪಿಲ್ಲ. ಆಗಲೇ ಹೇಳ್ದಂಗೆ ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ಎಲ್ಲದರಲ್ಲೂ ಮಾಡಿದ್ದೀನಿ. ಕೆಲವು ಔಟ್ಸ್ಟ್ಯಾಂಡಿಂಗ್ ಹೇಳಬೇಕು ಅಂದರೆ 57ರಲ್ಲೋ 58ರಲ್ಲೋ ವಿಗಡ ವಿಕ್ರಮರಾಯ ನಾನು ಬೆಂಗಳೂರಿನ ಮಾಡಿದ್ದೆ. ರಾಜಮಾತೆ ರೋಲ್ ಆಗಲೇ, ಆಗ ನನಗೆ 22-23 ವರ್ಷ ಇದ್ದಿರ್ಬೋದು. ಎಸ್ ರಾಮನಾಥ್ ಹೂ ವೆಂಟು ಹಿಂದಿ ಇದಕ್ಕೆ ಹೊರಟೋದ್ರು, ಆಮೇಲೆ ಡೈರೆಕ್ಟ್ರಾಗಿ ಅವ್ರು ಡೈರೆಕ್ಟ್ ಮಾಡಿದ್ರು ನಮ್ಗೆ. ಇದನ್ನು ಬೆಂಗಳೂರಿನಲ್ಲಿ ಮಾಡಿದ್ದೆ. ಅದೇ ರೋಲ್ನ 30-40 ವರ್ಷ ಆದಮೇಲೆ ಇಲ್ಲಿ ಕಲಾಸುರುಚಿಗಳಿಗೆ ಸಿಂಧುವಳ್ಳಿಯವರು ಇದು ಮಾಡಿದರು. ಈ ಥರ ಒಂದು ರಾಜಮಾತೆ ರೋಲು 23 ವಯಸ್ಸಿನಲ್ಲಿ, ಆಮೇಲೆ 53 ವಯಸ್ಸಿನಲ್ಲೋ ಏನೋ 55 ವಯಸ್ಸಿನಲ್ಲೋ ಮಾಡಿದ್ವಿ ರಾಜಮಾತೆ ರೋಲು. ಆಗಲೂ ಜೋರಾಗೆ ಮಾಡಿದ್ದೆ ಅಂತ ಹೇಳ್ತಾರೆ ರಾಜಮಾತೆ ರೋಲು. ಒಂಥರ ಅವಳು ತುಂಬ ಗಟ್ಟಿನ ರೋಲ್ ಅದು, ಆ ಕ್ಯಾರೆಕ್ಟ್ರು. ಈ ಥರ ಕೆಲವು ಅನುಭವಗಳು ಇದೆ ನನಗೆ. ಹೇಳಿದ್ನಲ್ಲ, ಆಷಾಢಭೂತಿಲಿ 4 ರೋಲು ಮಾಡಿಬಿಟ್ಟಿದ್ದೀನಿ ನಾನು. ಲಲಿತೆ ರೋಲು, ಸರಸೂರು ಪಾತ್ರ, ಆಮೇಲೆ ಶಾರದೆ 2ನೇ ಹೆಂಡತಿ ಇರೋ ಪಾತ್ರ, 4ನೇದು ಅಜ್ಜಿ ರೋಲಿ. ಇದ್ರ ಆಯಾ ವಯಸ್ಸಿಗೆ ತಕ್ಕಂಗೆ ಅನುಭವಗಳು ಇರುತ್ತೆ ಆಯಾ ಪಾತ್ರಗಳಿಗೆ, ಅದರಿಂದ ಅದೇನು ಹೆಚ್ಚುಗಾರಿಕೆಯೂ ಅಲ್ಲ. ಕೆಲವು ಅದೇ ಔಟ್ಸ್ಟ್ಯಾಂಡಿಂಗ್ ಒಂದು ಸಂಧ್ಯಾರಾಗನ ಹೇಳ್ಬೋದು, ಆಷಾಢಭೂತಿ ಹೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅನ್ನೋದು ತುಂಬ ತುಂಬ ಚೆನ್ನಾಗಿ ಮೂಡಿ ಬಂತು ಸಂಪತ್ತು ಅವರ ನೇತೃತ್ವದಲ್ಲಿ. ಆಮೇಲೆ ಕಿಸಾ ಗೌತಮಿ ಖಂಡಿತ ನನ್ನ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಂಥ ಒಂದು ನಾಟಕ ಅದು. ಅದರೊಳಗೆ ಸ್ಟೇಜ್ ಕ್ರಾಫ್ಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. CFTNನಲ್ಲಿ ಒಂದು ಸಲ ಮಾಡಿದ್ವಿ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಬಟ್ ಆ್ಯಸ್ ಆ ಪಾತ್ರ ಮತ್ತು ಅದರಲ್ಲಿ ಕಾರಂತರ ಒಂದು ಧುನ್ ಏನಿತ್ತು, ಮಟ್ಟು ತುಂಬ ಚೆನ್ನಾಗಿತ್ತು. ನಾನು ಮಾಡಿರುವ ಎಲ್ಲ ನಾಟಕಗಳನ್ನೂ ನಾನು ಹೇಳೋದು ಕಷ್ಟ. ಸುಮಾರು ಈ 65 ವರ್ಷದ ವಿಸ್ತಾರವಾದ ಕಾಲದಲ್ಲಿ. ಆದರೆ ಕೆಲವು ತಕ್ಷಣ ಜ್ಞಾಪಕ ಬಂದಿದ್ದನ್ನು ಹೇಳ್ತಾ ಇದ್ದೀನಿ. ಮೊದಲನೇದು ನಾನು ಪ್ರಪೋಸಲ್ ಮಾಡಿದ್ದು ಮರೆಯೋ ಹಾಗೆ ಇಲ್ಲ, ಬಿಕಾಸ್ ಅದರಿಂದನೇ ನಾನು ರಂಗಭೂಮಿಗೆ ಬಂದಿದ್ದು. ಆಮೇಲೆ 2ನೇದು ಅದರಿಂದನೇ ನನಗೆ ಸಂಪತ್ತು ಅವರ ಪರಿಚಯ ಆಗಿದ್ದು. ಸಂಪತ್ತು ಅವರು ನನ್ನನ್ನು ಆಮೇಲೆ ಅವ್ರ ನಾಟಕಗಳಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ನಾಟಕಗಳು ಅದೊಂದು. ಆಮೇಲೆ ಇನ್ನೊಂದು ಆಸ್ಕರ್ ವೈಲ್ಡ್ದು ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅಂತ ಒಂದು ತುಂಬ ಚೆನ್ನಾಗಿದೆ. ಅದೂ ಒಂಥರ ಸಮಾಜದ ಏರುಪೇರುಗಳನ್ನ ತೆಗೆದು ಹೊರಗೆ ಬಿಚ್ಚಿಡುವಂಥ ಒಂದು ನಾಟಕ ಅದು. ಬಹಳ ಚೆನ್ನಾಗಿದೆ. ಅದರಲ್ಲಿ ಸಂಭಾಷಣೆಗಳು ಭಾಳ ಚೆನ್ನಾಗಿದೆ. ಇಂಗ್ಲೀಷ್ ಗೊತ್ತಲ್ಲ, ಅದೊಂಥರ ಭಾಷೆ ಅದು. ಅದರೊಳಗೆ ಎಷ್ಟು ಚೆನ್ನಾಗಿ ಶಾಲೂಲಿ ಸುತ್ತಿ ಹೊಡಿಬೋದು ಅಂತಂದರೆ ವಿಷಯಗಳನ್ನ ಅದೇ ಥರ ಬರೆದಿದ್ದಾರೆ ಆಸ್ಕರ್ ವೈಲ್ಡ್, ಅದೊಂದು. ಆಮೇಲೆ ವಿಗಡ ವಿಕ್ರಮರಾಯ, ಯಾಕೆಂದರೆ ಇದನ್ನು 2-3 ಸಲ ಮಾಡಿದ್ದೀನಿ. ಅದೇ ರೋಲ್ನ 23ನೇ ವಯಸ್ಸಿನ 20-21ನೇ ವಯಸ್ಸಲ್ಲಿ ಮಾಡಿದವಳು, ಅದನ್ನೇ 55-56 ವಯಸ್ಸಾದ್ಮೇಲೆ ಮಾಡಿದ್ದೀನಿ. ಆಮೇಲೆ ಕುವೆಂಪುರ ಬೆರಳಿಗೆ ಕೊರಳ್, ಮನವೆಂಬ ಮರ್ಕಟ. ಆಮೇಲೆ ಪುಟ್ಟಣ್ಣ ಅವರು, ಮಾನ್ಯ ಪುಟ್ಟಣ್ಣ ಅವರು ಗುಬ್ಬಿ ಕಂಪನಿಯಲ್ಲಿದ್ದವರು, ಅವರ ನಿರ್ದೇಶನದಲ್ಲಿ ಕಲಾಸುರುಚಿ ಅಡಿಯಲ್ಲಿ ಅಣ್ಣ ತಂಗಿ ಹಿಂದಿನ ಕಂಪ್ನಿ ನಾಟಕ ಅದು, ಅದನ್ನು ಮಾಡಿದ್ದೀವಿ. ಆಮೇಲೆ ಬೆಕ್ಕು ಬಾವಿ ಒಂದು ಅತ್ಯಂತ ಒಂದು ಗಹನವಾದ ವಿಷಯ ದೃಷ್ಟಿಯಿಂದ ಅತ್ಯಂತ ಗಹನವಾದ ಒಂದು ವಿಷಯ. ಮನುಷ್ಯನ ಲೋಪದೋಷಗಳನ್ನ ಎಷ್ಟು ಚೆನ್ನಾಗಿ ಎತ್ತಿ ಹಾಕುತ್ತೆ ಅದಂದರೆ. ಸ್ಮಾಲ್ ಪ್ಲೇ, ಅದರೊಳಗೆ ನಂದು ಏನು ಜಾಸ್ತಿ ಸಂಭಾಷಣೆ ಇಲ್ಲ, ಬರೀ ಕೂತು ಇಡೀ ಅಲ್ಲೇನು ನಡೀತಾ ಇದೆ ಅದನ್ನು ನೋಡೋ ಅಂಥದ್ದು, ಮಧ್ಯೆ ಮಾತಾಡೋದು. ಆದರೆ ನಾಟಕದ ವಿಷಯ ಬಹಳ ಗಹನವಾಗಿದೆ ಅದರೊಳಗೆ. ಅದರ ನಾಟಕದ ಆಚೆ ಹೋಗಿ ಅದನ್ನು ನಾವು ಅರ್ಥ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ ಅದು. ಸೊ ಅದರಿಂದ ಅದಕ್ಕೆ ಒಂದು ಒಳ್ಳೆಯ ರೂಪ ಕೊಟ್ಟು ಪ್ರೇಕ್ಷಕರಿಗೆ ತಲುಪೋ ಹಾಗೆ ಮಾಡ್ಬೋದು ಬೆಕ್ಕು ಬಾವಿನ. ದುರ್ಗಾಸ್ತಮನ, ಇದು ಒನ್ ಆಫ್ ದಿ ಅರ್ಲಿ ನಾಟಕಗಳು ನಾನು ಮೈಸೂರಿನಲ್ಲಿ ಮಾಡಿದ್ದು ಅಮರಕಲಾ ಸಂಘದ ವತಿಯಿಂದ. ಆಮೇಲೆ ಕದಂಬ ವೇದಿಕೆ ಇದ್ರೊಳಗೆ ಮಾಡಿದ್ದೀನಿ. ಇದನ್ನು ತಗೊಂಡು ನಾವು ಹಂಪೆಗೆ ಹೋದ್ವಿ, ಅಮರಕಲಾ ಸಂಘ. ಮುಕುತಿ ಮೂಗುತಿ ಇದನ್ನು 2-3 ಸಲ ಮಾಡಿದ್ದೀನಿ. ಸ್ನೇಹ ಸಂಪದ ಅವರು
ಗಿರಿಯನ್ ಅವರು ಮಾಡಿದ್ದು ಇಲ್ಲಿ ಮಾಡಿದ್ದು. ಆಮೇಲೆ ಡೆಲ್ಲಿ ಕನ್ನಡ ಸಂಘಕ್ಕೂ ಮುಕ್ತಿ ಪ್ರಭಾಕರ್ ರಾವ್ ಅಂತ ಅವರು ಈ ವಾಸ್ ಎ ವೆರಿ ಗುಡ್ ಡೈರೆಕ್ಟರ್ ಮಾಡಿದ್ದೀನಿ. ಆಷಾಢಭೂತಿ ಅಂತೂ ತುಂಬ ಮನಸ್ಸಿನಲ್ಲಿ ನಿಂತುಬಿಟ್ಟಿದೆ. ಯಾಕೆಂದರೆ ಅದರೊಳಗೆ 4 ಹೆಣ್ಣು ಪಾತ್ರಗಳನ್ನ ನಾನು ಆಯಾ ವಯಸ್ಸಿಗೆ ತಕ್ಕಂಗೆ ನಿರ್ವಹಿಸಿದ್ದೀನಿ. ಹೀಗೆ ಸಾಕಷ್ಟು ನಾಟಕಗಳು ಮಾಡಿದರೆ ಕೆಲವು ಮಾತ್ರ ನನಗೆ ತಕ್ಷಣ ಮನಸ್ಸಿಗೆ ಬಂದಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಟೇಜ್ ಅಂದರೆ ರಂಗಭೂಮಿ, ಯಾವ ರಂಗಭೂಮಿಲಿ ರಂಗಮಂದಿರಗಳಲ್ಲಿ ಮಾಡಿದ್ದೀನಿ ಅಂತ ನಾನು ಹೇಳಬೇಕಾದ್ರೆ ಎಲ್ಲನೂ ರಂಗಮಂದಿರಗಳಿಗಾಗೆ ರೂಪುಗೊಂಡಿದ್ದು ಅಂತ ಹೇಳಲಾರೆ. ಆದರೆ ನಾನು ಮಾಡಿದ ಮೊದಲ ನಾಟಕ CFTRI ಮುಖ್ಯ ಭವನದ ಸಭಾಂಗಣ ಇದೆಯಲ್ಲ, ನಿಜವಾಗ್ಲೂ ಅದು ಇವತ್ತಿಗೂ ತುಂಬ ಅಕೌಸ್ಟಿಕ್ಸ್ ದೃಷ್ಟಿಯಿಂದ ತುಂಬ ಚೆನ್ನಾಗಿ ರಚಿತವಾಗಿರುವಂಥ ಒಂದು ಆಡಿಟೋರಿಯಂ ಇದು. ಅದರೊಳಗೆ ಸುಮಾರು 200-250 ಜನ ಕೂತ್ಕೋಬೋದು. ಸ್ಟೇಜು ಚಿಕ್ಕದಾಗಿದೆ. ಅದರ ಸ್ಟೇಜು ಡೆಪ್ತ್ ಇರೋದು ಒಂದು 15 ಅಡಿ ಇರ್ಬೋದು, ಅಗಲ ಮೇ ಬಿ ಒಂದು 20 ಅಡಿ ಮೇಲೆ ಇರ್ಬೋದು. ಆದರೆ ಮೈಕ್ರೋಫೋನ್ ಇಲ್ಲದೆ ನಾವು ಅದರೊಳಗೆ ಮಾಡ್ತಾಯಿದ್ವಿ ನಾಟಕಗಳು. ಸಂಪತ್ತು ಅವರು ಮಾಡಿದ್ದು 3-4 ನಾಟಕದಲ್ಲಿ ನಾನು 61-62ರಲ್ಲಿ ಮಾಡಿದವಾಗ ನಾವು ಮೈಕ್ ಇಲ್ಲದೇ ಅಲ್ಲಿ ಮಾಡ್ತಾಯಿದ್ವಿ. ಇವಾಗ ಎಲ್ಲದಕ್ಕೂ ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ಮೈಕ್ ಹಾಕ್ಕೋತಾರೆ. ಅಷ್ಟು ಚೆನ್ನಾಗಿದೆ ಅಲ್ಲಿನ ಅಕೌಸ್ಟಿಕ್ಸ್. ಗೋಡೆಗಳಿಗೆ ಮತ್ತು ಮೇಲ್ಗಡೆ ಸೂರಿಗೆಲ್ಲ ಡ್ಯಾಂಪ್ನರ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಅಲ್ಲಿ ನೋಡಿದವ್ರಿಗೆ ಗೊತ್ತಾಗುತ್ತೆ. ಇವಾಗ ಅದನ್ನು ಇನ್ನೂ ಇಂಪ್ರೂವ್ ಮಾಡಿದ್ದಾರೆ ಇವಾಗ. ಆಮೇಲೆ CFTRIನಲ್ಲಿ ಒಂದು ಇಂಡೋರ್ ಸ್ಪೋರ್ಟ್ಸ್ ಎರೀನಾ ಮಾಡ್ಕೊಂಡಿದ್ದರು. ಅದನ್ನು ನಾನು ಸ್ವಲ್ಪ ಒಂದು ಅರ್ಥದಲ್ಲಿ ಅದನ್ನೂ ರಂಗಭೂಮಿ ಥರ ಕನ್ವರ್ಟ್ ಮಾಡ್ಕೋಬೋದು. ಇವಾಗ ಅಲ್ಲೂ ಸ್ವಲ್ಪ ಎಕೌಸ್ಟಿಕ್ಸು ಮತ್ತು ಲೈಟ್ಗಳು ಅಂಥದ್ದೆಲ್ಲ ಬಂದಿದೆ. ನನ್ನ ಮೊದಲನೇ ಅನುಭವ CFTRI ಆದ್ದರಿಂದ ನಾನು ಅದರ ಮುಖ್ಯ ಭವನದ ಸಭಾಂಗಣದ ಬಗ್ಗೆ ಹೇಳಿದೆ. ಅದಲ್ಲದೆ ಸೆಂಟೆನರಿ ಹಾಲ್ನಲ್ಲಿ ಮಾಡಿದ್ದೀವಿ. ಸೆಂಟೆನರಿ ಹಾಲ್ ನಾವು ಮಾಡಿದವಾಗಂತೂ ಏನೂ ಸಾಲದು, ಅಕೌಸ್ಟಿಕ್ಸು ತುಂಬ ಇಕೋ ಬರೋದು. ಸೆಂಟೆನರಿ ಹಾಲು ಅದನ್ನು ಕಟ್ಟಿದ್ದು ಬಹುಶಃ ಯೂನಿವರ್ಸಿಟಿಯ ಕಾರ್ಯಕ್ರಮಗಳಿಗೋಸ್ಕರ. ಆದ್ದರಿಂದ ಆವಾಗಿನ ಸಾಕಷ್ಟು ರಂಗಮಂದಿರಗಳ ಬಗ್ಗೆ ನಾವು ಇದನ್ನೇ ಮಾತಾಡ್ಬೋದು. ಟೌನ್ ಹಾಲ್ ರಂಗಭೂಮಿ ಕೂಡ ಆವಾಗ ಅಷ್ಟು ಬಹುಶಃ ಅಕೌಸ್ಟಿಕ್ಸ್ ದೃಷ್ಟಿಯಿಂದ ಅಕೌಸ್ಟಿಕ್ಸ್ ಬಹಳ ಮುಖ್ಯ. ನಿಮಗೆ ಒಂದು ಸಂಭಾಷಣೆಗಳ ಏರಿಳಿತಗಳು ನಾವು ಮಾಡಬೇಕಾದ್ರೆ ಒಂದು ಪಾತ್ರ ಮಾಡಲೇಬೇಕು. ಏರಿಳಿತಗಳು ಆಯಾ ಪಾತ್ರದ ಮತ್ತು ಸಂದರ್ಭದ ಇಮೋಷ್ನಲ್ ಇದೇನಿರುತ್ತೆ ಅದಕ್ಕೆ ಆವೇಗ, ಭಾವಾವೇಶ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕಾದ್ರೆ ಏರಿಳಿತಗಳು ಮಾಡ್ಯುಲೇಷನ್ಸ್ ಬೇಕೇ ಬೇಕು. ಇಲ್ಲದೇ ಅದು ಅಷ್ಟು ಚೆನ್ನಾಗಿ ರವಾನೆ ಆಗೋದಿಲ್ಲ. ಕೆಲವು ಬಾರಿ ಇವಾಗ ವಿಡಿಯೋ ಇದರೊಳಗೆ ಮಾಡ್ತಾರೆ, ಪಿಸುಮಾತು ಕೂಡ ಕೊಡ್ತಾರೆ. ಬಟ್ ಆ ಪಿಸುಮಾತನ್ನು ನಾವು ಅಷ್ಟು ಚೆನ್ನಾಗಿ ನಾಟಕದಲ್ಲಿ ಮಾಡೋದು ಕಷ್ಟ. ಅದಕ್ಕೆ ನಾಟಕದಲ್ಲೇ ಅಸೈಡ್ ಅಂತ ಒಂದು ಬರುತ್ತೆ, ಬೇರೆ ಕಡೆಗೆ ಒಂದು ಸ್ವಗತ ಥರ ಮಾಡ್ತಾರೆ. ಯಾಕೆಂದರೆ ಅದನ್ನು ಬೇಕಾದ್ರೆ ಜೋರಾಗಿ ಹೋಗಿ ಮಾತಾಡ್ಬೋದು ಆ ಪಾತ್ರ. ಈ ದೃಷ್ಟಿಯಿಂದ ಈ ಮೈಸೂರಿನ ಎಲ್ಲ ರಂಗಮಂದಿರಗಳು ಖಂಡಿತ ತಯಾರಾಗಿದೆ ಅಂತ ಹೇಳಿದ್ರೆ ಭೂಮಿಗೀತ ಖಂಡಿತ ಭೂಮಿಗೀತ ಅದಕ್ಕೆ ಸರಿಯಾಗಿದೆ. ಈಗ ಕಿರುರಂಗಮಂದಿರ ಇದ್ರ ಭೂಮಿಗೀತದಲ್ಲೂ ಮಾಡಿದ್ದೀನಿ ನಾನು, ಕಿರುರಂಗಮಂದಿರದಲ್ಲೂ ಮಾಡಿದ್ದೀನಿ. ಕಲಾಮಂದಿರ ವಾಸ್ ಎ ಡಿಸಾಸ್ಟರ್. ನಾವು ಮಾಡಿದವ ಅದು ಇಂಪ್ರೂವ್ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾವು ಮಾಡಿದವಾಗ ಏನು ಅದೊಂದು ದೊಡ್ಡ ಆಡಿಟೋರಿಯಮು, 1000 ಜನ ಕೂತ್ಕೊಂಡು ನೋಡೋವಂಥ ಒಂದು ಆಡಿಟೋರಿಯಮ್ಮು. ಅಲ್ಲಿ ಸೌಂಡ್ ಆಗಲಿ ಮತ್ತು ಬೇರೆ ನಾಟಕದ ಸ್ಟೇಜ್ ಕ್ರಾಫ್ಟಿಗೆ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದು. ಈಗ ನಾ ಬಹಳ ದಿವಸ ಆಗಿದ್ದರಿಂದ ಅದರ ಬಗ್ಗೆ ನಾನು ಇವತ್ತಿನ ದೃಷ್ಟಿಯಿಂದ ನಾನು ಹೇಳಲಾರೆ. ಭೂಮಿಗೀತ ಚೆನ್ನಾಗಿದೆ. ವನರಂಗದಲ್ಲೂ ಪರವಾಗಿಲ್ಲ. ಬಿಕಾಸ್ ಅಲ್ಲಿ ಹೇಳಿ ಕೇಳಿ ನಾಟಕದ ಅನುಭವ ಇರುವಂಥ, ನಾಟಕಕ್ಕಾಗಿಯೇ ರೂಪಿತ ಆಗಿರುವಂಥ ರಂಗಭೂಮಿಗಳು. ಆದ್ದರಿಂದ ಅಲ್ಲಿ ಎಲ್ಲ ರಂಗಭೂಮಿ ಎಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಗಮನ ಕೊಟ್ಟು ಅದನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಜಗನ್ಮೋಹನ್ ಪ್ಯಾಲೇಸ್ನಲ್ಲೂ ಮೊದಲಿಗೆ ಖಂಡಿತ ಅಲ್ಲಿ ಅಕೌಸ್ಟಿಕ್ಸ್ ಇರಲಿಲ್ಲ. ನನ್ನ ಮಟ್ಟಿಗೆ ಅಕೌಸ್ಟಿಕ್ಸು ಬಹಳ ಇಂಪಾರ್ಟೆಂಟ್ ನಾಟಕದಲ್ಲಿ. ಹೇಳಿದ್ನಲ್ಲ, ಆ ಕ್ಯಾರೆಕ್ಟ್ರು ಅದನ್ನು ಡೆಲಿವರಿ ಆಫ್ ಡಯಲಾಗು ಏರಿಳಿತಗಳನ್ನ ಯಾವ ಥರ ಮಾಡ್ತೀವಿ ಆ ಥರ ಆ ಪಾತ್ರಕ್ಕೆ ಅದು ಹೊಂದಿಕೊಳ್ಳುತ್ತೆ ಮತ್ತು ಪ್ರೇಕ್ಷಕರಿಗೆ ತಲುಪುತ್ತೆ, ವಿಷಯ ಥೀಮ್ ತಲುಪುತ್ತೆ ಅಂತ ನನಗೆ ಅನಿಸುತ್ತೆ.
ಜಗನ್ಮೋಹನ್ ಪ್ಯಾಲೇಸ್ ಆಗಲಿ, ನಾದಬ್ರಹ್ಮ ಅಲ್ಲೆಲ್ಲ ಮಾಡಿದ್ದೀನಿ ನಾನು. ನಾದಬ್ರಹ್ಮ ಮತ್ತು ಶಾರದಾ ವಿಲಾಸ ಇದರೊಳಗೆ, ಧ್ವನ್ಯಾಲೋಕದಲ್ಲಿ ಅಲ್ಲಿ ಒಳಗಡೆ ಹಾಲ್ನಲ್ಲಿ ಮಾಡಿದ್ದೀನಿ, ಹೊರಗಡೆ ಮಾಡಿಲ್ಲ. ಮತ್ತು ಟೌನ್ ಹಾಲು, ಇವೆಲ್ಲ ಆ ದೃಷ್ಟಿಯಿಂದ ಇನ್ನೂ ತುಂಬಾ ಇಂಪ್ರೂವ್ ಆಗಬೇಕು. ಬಹುಶಃ ಅದಕ್ಕೋಸ್ಕರನೇ ಆರ್ಥಿಕತೆ ದೃಷ್ಟಿಯಿಂದ ಅದಕ್ಕೋಸ್ಕರನೇ ಹಣ ತೊಡಗಿಸೋದು ಭಾಳ ಅಷ್ಟು ವಿಸ್ಡಮ್ ಇಲ್ಲದೇ ಇರಬಹುದು. ಯಾಕೆಂದರೆ ಅಲ್ಲಿ ಅವ್ಯಾಹತವಾಗಿ ನಾಟಕಗಳೇ ಭೂಮಿಗೀತ ಥರ ಆಗೋದಿದ್ದರೆ ಅದಕ್ಕೋಸ್ಕರನೇ ಬೇರೆ ಹಣ ತೊಡಗಿಸಿ ಮಾಡ್ಬೋದು. ಇದೊಂದು ರಂಗಭೂಮಿಯ ಯಾವುದೇ ಮೈಸೂರಾಗಲಿ ಯಾವುದೇ ಊರಾಗಲಿ ರಂಗಭೂಮಿಯ ಒಂದು ಅತ್ಯಂತ ಅಗತ್ಯವಾದ ವಿಷಯ ಅದು ಅನಿಸುತ್ತೆ. ಮತ್ತು ರಂಗಭೂಮಿಯ ವಿಸ್ತಾರಗಳು, ವಾಟ್ ಐ ಮೀನ್ ಈಸ್ ಉದ್ದ ಅಗಲಗಳೂ ತುಂಬ ಇಂಪಾರ್ಟೆಂಟು. ಈಗ ಸಂಪತ್ತು ಅವರ ನಾಟಕ ನಾವು ಮೊದಲು ಸೆಂಟಿನರಿ ಹಾಲ್ನಲ್ಲಿ ಮಾಡಿದ್ವಿ, CFTRನಲ್ಲೂ ಮಾಡಿದ್ವಿ. ಆ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ಗೆ ಮೂಮೆಂಟ್ಸ್ ಎಲ್ಲ ಅವರು ಪ್ರತಿಯೊಂದು ದೃಶ್ಯದ ಪ್ರತಿಯೊಂದು ಪಾತ್ರದ ಚಲನವಲನಗಳನ್ನ ಒಂದಕ್ಕೊಂದು ತಾಗದಂಗೆ ಓವರ್ಲ್ಯಾಪ್ ಆಗದಂಗೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ ಡಯಾಗ್ರಾಮ್ಸ್ ಇದೆ ಈಗಲೂ ನನ್ನ ಹತ್ರ. ಅದು ಇದು ಹೇಳಿದ್ನಲ್ಲ, ಸಂಪತ್ತು ಅವ್ರು ಮಾಡೋಂಥ ಹೋಮ್ವರ್ಕ್ ಎಲ್ಲರೂ ಮಾಡ್ತಾರೆ ಇಲ್ವ ನಂಗೆ ಗೊತ್ತಿಲ್ಲ. ಮಾಡಲೇಬೇಕು ಅಂತ ಇಲ್ಲದೇ ಇರ್ಬೋದು, ಕ್ರಿಯೇಟಿವ್ ಆಗಿ ನೀವು ಆ ಗಳಿಗೆಗೆ ಬೇಕಾದ್ರೆ ಒಂದು ಸ್ವಲ್ಪ ಬದಲಾವಣೆಯೂ ಮಾಡ್ಬೋದು. ಆದರೆ ಅದು ಒಂದು ಇಟ್ ಗಿವ್ಸ್ ಎನ್ ಆರ್ಟಿಸ್ಟ್ ಒಂದು ತಾನು ಏನು ಮಾಡಬೇಕು, ಹೇಗಿರಬೇಕು ಅಂತನ್ನೋದು ಆರ್ಟಿಸ್ಟ್ಗೆ ಒಂದು ಭದ್ರವಾದ ನೆಲೆ ಕೊಡುತ್ತೆ. ಆರ್ಟಿಸ್ಟ್ ಈಸ್ ದ ಒನ್ ಹೂ ಈಸ್ ಗೋಯಿಂಗ್ ಟು ಡೆಲಿವರ್ ದಿ ಡ್ರಾಮಾ. ಆದ್ದರಿಂದ ಅದು ಒಂದು ಮುಖ್ಯ ಅಂತ ಅನಿಸುತ್ತೆ. ಆ ಥರ ಹೋಮ್ವರ್ಕ್ ಮಾಡಿ ಅದನ್ನು ಮನನ ಮಾಡ್ಕೊಳ್ಳೋದು ಅವನಿಗೆ ಅಥವಾ ಅವಳಿಗೆ ಹೇಳೋದು ಭಾಳ ಮುಖ್ಯ ಅಂತ ಅನಿಸುತ್ತೆ ನನಗೆ. ನಾನು ಮಾಡಿರುವ ನಾಟಕಗಳ ಅನುಭವ ಅನಿಸಿಕೆಗಳು ಅಂತಂದರೆ, ಅದನ್ನು ಆಯಾ ನಾಟಕದ ಥೀಮ್ ಅದು ಸಾಮಾಜಿಕವಾದರೆ ಎಷ್ಟರ ಮಟ್ಟಿಗೆ ಸಾಮಾಜಿಕ ಇದನ್ನು ಬಿಂಬಿಸುತ್ತೆ, ಸಾಮಾಜಿಕ ಇದನ್ನು. ಏಕೆಂದರೆ ಒಂದು ಸಾಮಾಜಿಕ ಥೀಮ್ ಇರ್ಬೋದು, ಅದು ಎಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಅದರೊಳಗೆ. ಒಂದು ಕರ್ತೃವಿನ ಮೇಲೆ ಹೋಗುತ್ತೆ, ಎರಡನೇದು ಅದು ನಿರ್ದೇಶಕರು ಮತ್ತು ನಟರ ಮೇಲೂ ಹೋಗುತ್ತೆ. ಪ್ರತಿಯೊಬ್ಬ ನಟನೂ ಇದರಿಂದನೇ ನಾನು ಹೇಳಿದ್ದು, ಪ್ರತಿಯೊಬ್ಬ ನಟರು ಬರೀ ನಮ್ಮ ಪಾತ್ರ ನಮ್ಮ ಸಂಭಾಷಣೆ ಹೇಳೋದು ಮುಖ್ಯ ಅಲ್ಲ. ಒಂದು ನಾಟಕದ ಥೀಮ್ ರವಾನೆ ಆಗಬೇಕಾದ್ರೆ ಪ್ರತಿಯೊಬ್ಬರ ಪಾತ್ರನೂ ಇರುತ್ತೆ. ನೇಪಥ್ಯ ಇರಲಿ, ಸಂಗೀತ ಇರಲಿ, ಲೈಟ್ ಇರಲಿ, ಮತ್ತು ಬಹಳ ಮುಖ್ಯವಾಗಿ ನಟರು, ನಿರ್ದೇಶಕರ ದೃಷ್ಟಿಯಿಂದ. ಆದ್ದರಿಂದ ಈ ನಾಟಕಗಳ ಬಗ್ಗೆ ಅನಿಸಿಕೆಗಳನ್ನ ಆ ಥರ ಒಂದು ಒಟ್ಟಿನಲ್ಲಿ ನನಗೆ ಹೇಳೋದು ಕಷ್ಟ ಆಗ್ತಾಯಿದೆ. ಈ ಎಲ್ಲದಕ್ಕೂ ಗಮನ ಕೊಡಬೇಕು. ಎಲ್ಲದಕ್ಕೂ ಗಮನ ಕೊಡುವಾಗ ನಟರನ್ನು ಹತ್ತಿರ ತಗೋಬೇಕು, ನೇಪಥ್ಯದವ್ರನ್ನ ಹತ್ತಿರ ತಗೋಬೇಕು. ಬಹುಶಃ ಒಟ್ಟಿನಲ್ಲಿ ಆಗಲೇ ಹೇಳಿದ್ನಲ್ಲ, ಉಮೇಶು ನಾಟಕದ ಥೀಮ್ನ ಇದು ಮಾಡ್ತಾಯಿದ್ರು ಅಂತ, ಅದೇ ಥರ ಎಲ್ಲರೂ ಒಂದು ವೇಷಭೂಷಣ ಮತ್ತು ನೇಪಥ್ಯ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ಒಟ್ಟಿನ ಇಂಟ್ರೊಡಕ್ಷನ್ ಹಿನ್ನೆಲೆ ಇದ್ದರೆ ತುಂಬ ಒಳ್ಳೆಯದು ಇರ್ಬೋದು, ಇನ್ನೂ ಚೆನ್ನಾಗಿ ಮೂಡಿ ಬರ್ಬೋದು ಅಂತ ಅನಿಸುತ್ತೆ ನನಗೆ. ಬಟ್ ಎಲ್ಲದಕ್ಕೂ ಟೈಮ್ ಫ್ರೇಮ್ ಒಂದಿರುತ್ತೆ. ಈಗ ಯಾವುದೇ ನಾಟಕ ತಗೊಳ್ಳಿ, ನನ್ನ ತುಂಬ ಪ್ರಬಲವಾದ ಅನಿಸಿಕೆ, ಎ ಡ್ರಾಮಾ, ಫೈನಲ್ ಡೇ ಡ್ರಾಮಾ ಈಸ್ ಎ ಡೈರೆಕ್ಟ್ ಮಿರರ್ ಟು ದ ಕೈಂಡ್ ಆಫ್ ರಿಹರ್ಸಲ್ಸ್ ಯು ಹ್ಯಾವ್ ಕಂಡಕ್ಟೆಡ್. ಈಗಿನ ಕಾಲದಲ್ಲಿ ಹವ್ಯಾಸಿ ಕಲಾವಿದರೇ ಇರಬಹುದು, ನಮಗೇನು ದೊಡ್ಡ ಅದರೊಳಗೆ ಪ್ರತಿಫಲ ಇಲ್ಲದೇ ಇರಬಹುದು. ಆದರೆ ಪ್ರತಿಯೊಬ್ಬರು ಟೈಮಿಗೆ ಸರಿಯಾಗಿ ಬರಬೇಕು. ಅವ್ರವ್ರು ಬಂದ ಟೈಮ್ಗೆ ಅದರೊಳಗೂ ಹೀರೋ ಅಥವಾ ಹೀರೋಯಿನ್ ಬಂದು ಇದಕ್ಕೆ ಅಷ್ಟಾಗಿಲ್ಲ. ಸಿನಿಮಾದಲ್ಲಿ ಅದು ಬಹಳ ಇದೆ, ಆದರೆ ಅಷ್ಟಾಗಿ ಇಲ್ಲ. ಆಯಾ ಹಂಗಾಗೋದಿಲ್ಲ. ಅದು ರಿಹರ್ಸಲ್ಸ್ ಎಷ್ಟು ಚೆನ್ನಾಗಿ ನಡೆದಿದೆಯೋ ಅಷ್ಟು ಚೆನ್ನಾಗಿ ನಾಟಕ ಬರುತ್ತೆ. ಇದು ನನ್ನ ಒಂದು ಐ ಆಮ್ ಕನ್ವಿನ್ಸ್ಡ್ ಅಬೌಟ್ ದಿಸ್. ಇದನ್ನು ಬೇರೆ ನಟರು ಅಥವಾ ನಟಿಯರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇದೊಂದು ನನ್ನ ಅನಿಸಿಕೆ. ಮೈಸೂರು ರಂಗಭೂಮಿಯ ಬಗೆಗೆ ಫೇಸಸ್, ಮಜಲುಗಳು ಅಂತ ಏನು ಕೇಳಿದ್ದಾರೆ, ಅದೇ ಒಂದು ಟೆಕ್ನಾಲಜಿ ಯಾವಾಗ ಕಡಿಮೆ ಇತ್ತು, ಲಭ್ಯತೆ ಕಡಿಮೆ ಇತ್ತು ಅಂತ ಇದುಗಳು ಏನು ಸ್ಟೇಜ್ ಕ್ರಾಫ್ಟಿಗೆ ಏನು ಬೇಕಾಯಿತು. ಬಟ್ ಇದರೊಳಗೆ ಬೇರೆ ಥರನೇ ಇದೆ. ದೇರ್ ಇಸ್ ಅನದರ್ ಸ್ಕೂಲ್ ಆಫ್ ಥಾಟ್. ಬೇಕಾಗಿದೆ ರಂಗಭೂಮಿಗೆ ಬೇಕಾಗಿದ್ದನ್ನೆಲ್ಲ ತೊಗೊಂಡು ಬಂದು ಅಲ್ಲಿ ಅದಕ್ಕೆ ಅಳವಡಿಸಿ ಮಾಡಬೇಕು ಅಂತಿಲ್ಲ. ಪ್ರಾತಿನಿಧಿಕವಾಗಿ ಅಬ್ಸರ್ಡ್ ಪ್ಲೇಸಲ್ಲಿ ಮಾಡ್ತಾರೆ ಇದನ್ನು. ಪ್ರಾತಿನಿಧಿಕವಾಗಿ
1947 ಒಂದು ಕ್ಯಾಲೆಂಡರು, ಅಥವಾ ಅವಾಗ ತುಂಬ ವಿವೇಕಾನಂದನೋ ಯಾವುದೋ ಒಂದು ಈ ಥರ ಒಂದು ಆಗಿನ ಕಾಲದಲ್ಲಿ ಪ್ರಚಲಿತವಾಗಿದ್ದಂಥ ಪ್ರಖ್ಯಾತವಾಗಿದ್ದಂಥ ಯಾವುದೋ ಒಂದು ನೋಡಿದ ತಕ್ಷಣ ನಾವು ಗುರುತಿಸೋವಂಥ ಒಂದು ಇದನ್ನು ಇಟ್ಟು ಮಾಡೋದು ಇದೆ. ಮತ್ತು ಅದಕ್ಕೊಂದು ಸಂಪೂರ್ಣತೆ ಕೆಲವರಿಗೆ ಈ ಐಡಿಯಾನೂ ಇರ್ತದೆ. ಸಂಪೂರ್ಣತೆ ಕೊಡಬೇಕಾದ್ರೆ ನಾವು ಎಲ್ಲನೂ ಪೂರ್ತಿಯಾಗಿ ಸೃಷ್ಟಿಸಬೇಕು. ಆಗಿನ ಕಾಲದ ಇದನ್ನು, ಆಗಿನ ಕಾಲದ ಪೀರಿಯಡ್ ಇದೇನಿರುತ್ತೆ ಸ್ಪಿರಿಟ್, ಅದನ್ನು ಪೂರ್ತಿಯಾಗಿ ಸೃಷ್ಟಿಸಬೇಕು ಅಂತ ಅನ್ನೋದನ್ನು ಇರುತ್ತೆ. ಎರಡೂ ಓಕೆ ಅನಿಸುತ್ತೆ. ಇದರೊಳಗೆ ನಾವು ಪ್ರಾತಿನಿಧಿಕವಾಗಿ ಮಾಡೋ ಕಡೆಯಲ್ಲಿ ಬಹುಶಃ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ದಿ ಆಡಿಯನ್ಸ್. ಪ್ರೇಕ್ಷಕರ ಕಡೆಯಿಂದ ಅವರು ಸ್ವಲ್ಪ ಇಮ್ಯಾಜಿನೇಟ್ ಆಗಬೇಕು ಅಂತ ಅನ್ನೋದನ್ನು ಒಂದು ಎಲ್ಲ ಪ್ರೇಕ್ಷಕರು ಹಾಗಿರ್ತಾರೆ, ಸರಾಸರಿ ಇರುತ್ತಾ ಹಾಗೆ. ವಿ ಕಾಂಟ್ ಹ್ಯಾವ್ ಎನ್ ಆ್ಯಾವ್ರೇಜ್ ಆಡಿಯನ್ಸ್. ಅಂದರೆ ಈ ಥರ ಎಲ್ಲವನ್ನೂ ತಿಳಿದಂಥ ಅವರು ಮುಖ್ಯವಾಗಿ ಬರೋದು ನಾಟಕವನ್ನು ಆಸ್ವಾದಿಸೋದಕ್ಕೋಸ್ಕರ. ಸೊ ನಾಟಕದ ಆಸ್ವಾದನೆಗೆ ಅವರು ಆಸ್ವಾದಿಸೋದಕ್ಕೆ ನಾವು ಏನೇನು ಮಾಡಬೇಕು ಅಂತ ಅದನ್ನೆಲ್ಲ ಮಾಡಬೇಕು. ಈ ಕಡೆ ಟೀಮು, ನಿರ್ದೇಶಕರಾಗಲಿ, ನಟರಾಗಲಿ, ಮತ್ತು ಬೇರೆ ನಾಟಕದ ಇಡೀ ತಂಡ ಏನೇನು ಮಾಡಬೇಕು ಅದನ್ನು. ಈಗ ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನನ್ನ ಒಂದು ವಿಶಿಷ್ಟವಾದ ಒಂದು ರಿಯಾಕ್ಷನ್ ಟು ಸೈನ್ಸ್ ಡ್ರಾಮಾಗೆ ಈ ಸಮಸ್ಯೆ ಬರುತ್ತೆ. ಆಗಿರೋ ಎಲ್ಲ ನಾಟಕಗಳ ಥೀಮ್ಗಳನ್ನ ಅರಗಿಸ್ಕೊಳ್ಳೋಕ್ಕೆ ಆಗಿಲ್ಲ ಪ್ರೇಕ್ಷಕರಿಗೆ. ಅದರೊಳಗೆ ಒಂದು ಬರೀ ವಿಜ್ಞಾನ ವಿಷಯನ ಬಂದರೆ ಅರಗಿಸ್ಕೊಳ್ಳೋಕೆ ಆಗೋದಿಲ್ಲ. ಹ್ಯೂಮನ್ ಸೈಡ್ ಆಫ್ ದ ಸ್ಟೋರಿ, ಈಗ ಅಟಾಮಿಕ್ ಬಾಂಬ್ ಇದು ಬಂದವಾಗ ಐನ್ಸ್ಟೈನೇ ಹೇಳಿದಂತೆ, ಅಯ್ಯೋ ನನಗೆ ಗೊತ್ತಿದ್ದರೆ E=mc² ನಾನು ಹೇಳ್ತಲೇ ಇರಲಿಲ್ಲ. ಹೌ ಮ್ಯಾಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಎನರ್ಜಿ ಅಂತ ಅನ್ನೋ ಒಂದು ಕಲ್ಪನೆಯೇ ನಾನು ಇದು ಮಾಡ್ತಾಯಿರಲಿಲ್ಲ ಅಂತ. ವೆನ್ ಹಿ ಸಾ ದಿ ಅಟಾಮಿಕ್ ಬಾಂಬ್, ಜಪಾನ್ನಲ್ಲಿ ಅದರಿಂದ ಆದಂಥ ಅನಾಹುತವನ್ನು ಕಂಡು ಅವನು ಹಿಂಗೆ ಹೇಳಿದಂತೆ. ಎಷ್ಟು ಮಾನವೀಯತೆ ಇದೆ ಇಲ್ವಾ ಅದರೊಳಗೆ. ಸೊ ವಿಜ್ಞಾನದಲ್ಲಿ ಕೆಟ್ಟದ್ದು ಒಳ್ಳೆಯದು ಅಂತ ಇಲ್ಲವೇ ಇಲ್ಲ. ನಾವು ಯಾವುದನ್ನು ದೆರ್ ಇಸ್ ನಥಿಂಗ್ ಲೈಕ್ ಬ್ಯಾಡ್ ಸೈನ್ಸ್ ಆ್ಯಂಡ್ ಗುಡ್ ಸೈನ್ಸ್. ದೆರ್ ಇಸ್ ನಥಿಂಗ್ ಲೈಕ್ ಬ್ಯಾಡ್ ಆರ್ ಗುಡ್ ಇನ್ ಎನಿಥಿಂಗ್. ನಾವು ಯಾವ ರೀತಿ ಒಂದು ಮೌಲ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಬೆಳೆಸ್ಕೊಳ್ತೀವಿ, ಅದರ ಮೇಲೆ ಹೋಗುತ್ತೆ. ಅದೇ ಮಜಲುಗಳಲ್ಲಿ ಇದು ಇಂಪಾರ್ಟೆಂಟ್. ಏನಂದರೆ ಇವಾಗ ಅದನ್ನು ಹೇಳ್ತಾ ಇದ್ದೆ ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಏನೇನು ಆಗೋಗ್ಬಿಡುತ್ತೋ ಗೊತ್ತಿಲ್ಲ ನನಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತಿಗೆ ನಮಗೆ ತಿಳಿದಿಲ್ಲ, ಬಟ್ ತುಂಬ ಬಂದ್ಬಿಟ್ಟಿದೆ ಆಗಲೇ. ಅದರಿಂದ ನಾಟಕಗಳನ್ನ ಯಾವ್ಯಾವ ರೀತಿ ತಗೊಂಡು ಹೋಗ್ಬೋದು, ಯಾವ್ಯಾವ ರೀತಿ ತಲುಪಿಸ್ಬೋದು. ರಿಹರ್ಸಲ್ಗಳು ಬೇಡ, ಏನೂ ಬೇಡ, ಅಲ್ಲಲ್ಲೇ ಕೂತ್ಕೊಂಡು ಈಗಲೇ ನಿಮಗೆ ಇದು ಕೊರೋನಾ ಬಂದವಾಗ ಅಂಥ ಕೆಲಸಗಳು ಮಾಡಿದ್ದಾರೆ. ಛಿದ್ರವಾಗಿ ಅದನ್ನು ಮಾಡಿ ಅಲ್ಲಿ ಕೂಡಿಸಿ ಮಾಡಿದ್ದಾರೆ. ಸೊ ಟೆಕ್ನಾಲಜಿ ಹಾಗೆ ಬಂದಿದೆ, ಆ ಥರ ಎಡಿಟಿಂಗ್ ಬಂದಿದೆ, ಆ ಥರ ಎಡಿಟಿಂಗ್ ಪರಿಣಿತಿಗಳು ಬಂದಿದ್ದಾವೆ. ಒನ್ ಕ್ಯಾನ್ ಬಿ ವೆರಿ ಕ್ರಿಯೇಟಿವ್ ಇದು. ಆದ್ದರಿಂದ ನಾಟಕದಲ್ಲಿ ಇನ್ನೂ ಬಂದಿಲ್ಲ. ಅದೇ ಹೇಳಿದ್ನಲ್ಲ, ನಾಟಕದಲ್ಲಿರೋ ಒಂದು ರೋಚಕತೆ ಅಂದರೆ ನಾವು ನೇರವಾಗಿ ಪ್ರೇಕ್ಷಕರನ್ನ ತಲುಪೋದು. 100 ಅಥವಾ 1000 ಜನ ಪ್ರೇಕ್ಷಕರನ್ನ ತಲುಪೋದು. ಹಂಪೆ ಒಳಗೆ ರಾತ್ರಿ 10 ಗಂಟೆ ಒಳಗೆ 3000 ಜನ ಬರ್ತಾರೆ ಪ್ರೇಕ್ಷಕರು. ಇನ್ನೂ ಕೆಲವು ಕಡೆ ಹಳ್ಳಿ ನಾಟಕಗಳ ಬಗ್ಗೆ ಕೇಳಿದ್ದೀನಿ ನಾನು. ಅವ್ರು ಮಾಡೋದೇ ರಾತ್ರಿ, ಅದಕ್ಕೋಸ್ಕರ ಊಟ ಆದಮೇಲೆ 1000 ಜನ ಬಂದು ಕೂತ್ಕೋತಾರೆ. ಇದು ಎಲ್ಲರೂ ಒಂದೇ ಸಮಾಧಾನ ಅನುಭವಿಸ್ತಾರೆ, ಆಸ್ವಾದಿಸ್ತಾರೆ, ಹೇಳೋದು ಕಷ್ಟ. ಅದರೊಳಗೆ ಖಂಡಿತ ಪ್ರೇಕ್ಷಕರಲ್ಲಿ ಗ್ರೇಡ್ಸ್ ಇರಲಿ, ಬಟ್ ಎಲ್ಲ ತಲುಪೋ ಹಂಗಂತೂ ನಾವು ಮಾಡಬೇಕು ನಾಟಕಗಳನ್ನ. ಮೈಸೂರು ರಂಗಭೂಮಿಲಿ ಅದೇ ನನ್ನ ಮಟ್ಟಿಗೆ ನಾನು ಹೇಳಬಾರ್ದು, ಮಹಿಳೆಯರಿಗೆ ಕೆಲವು ಸಮಸ್ಯೆಗಳು ಹಿಂದೆ ಆಗಿದ್ದಿರಬಹುದು. ರಿಹರ್ಸಲ್ಗೆ ಬರೋದು, ರಿಹರ್ಸಲ್ ವೆನ್ಯೂ ಯಾವುದು ಅದು ತುಂಬ ಇಂಪಾರ್ಟೆಂಟು. ನಿಮಗೆ ಎಲ್ಲೋ ಜನ ಓಡಾಡದೇ ಇರುವಂತಹ, ಬಸ್ಸಿನ ಸಂಚಾರ ಇಲ್ಲದೇ ಇರುವಂತಹ ಇದೆಲ್ಲ ಮೊದಲಿತ್ತು. ಸೈಕಲ್ ಮೇಲೆ ಬರೋರೇನೋ ಗಂಡಸರು, ಬಟ್ ಹೆಣ್ಮಕ್ಳಿಗೆ ಈ ಸಮಸ್ಯೆಗಳಿದ್ದು. ಆಮೇಲೆ ಈಗಲೂ ಆ ಅರ್ಥದಲ್ಲಿ ಕಲಾವಿದರ ನಾಟ್ ಎ ರೀಚಬಲ್ ಪ್ಲೇಸ್ ಆ ದೃಷ್ಟಿಯಿಂದ. ಆದರೆ ಎಲ್ಲರ ಹತ್ರನೂ ಇವಾಗ ಒಂದು ಮೊಪೆಡ್ಡೋ ಯಾವುದೋ ಒಂದು ವಾಹನ ಇರುತ್ತೆ. ಆದ್ದರಿಂದ ಅಂಥ ಸಮಸ್ಯೆ ಅಲ್ಲ. ಬಟ್ ಹಿಂದೆ ಈ CFTRA ತಗೊಳ್ಳಿ, ಆವಾಗ CFTRAಗೆ ಒಂದು ಇದು ಹೋಗಬೇಕಾದ್ರೆ ಸೈಕಲ್ ಮೇಲೆ ನಾನು ಹೋಗ್ತಾಯಿದ್ದೆ, ಬಟ್ ಬೇರೆಯವ್ರಿಗೆ ಕಷ್ಟ ಅದು. ಇದೊಂದು ಸಮಸ್ಯೆ ಮಹಿಳೆಯರಿಗಿದೆ. ಮತ್ತು ವೆನ್ಯೂ ಮಾಡಿದಂಥ ಇದರೊಳಗೆ ಬೇರೆ ಪರ್ಸನಲ್ ಪ್ರಾಬ್ಲಮ್ಸ್ ಇರಬಹುದು. ಅಲ್ಲಿ ಒಂದು ಬಾತ್ರೂಮು ಅದು ಇಲ್ಲದೇ ಇರೋದು,
ಈ ಸಮಸ್ಯೆಗಳೆಲ್ಲ ಇರುತ್ತೆ. ನಾವು ರಿಹರ್ಸಲ್ ಬಗ್ಗೆ ಮಾತಾಡಲೇಬೇಕು. ರಂಗಭೂಮಿ ಬಗ್ಗೆ ಮಾತಾಡೋದಿದ್ರೆ ರಿಹರ್ಸಲ್ ಬಗ್ಗೆ ಮಾತಾಡಲೇಬೇಕು. ನೀವು ಯಾವ ರಂಗಭೂಮಿಲಾಗುತ್ತೋ ಅಲ್ಲಂತೂ ರಿಹರ್ಸಲ್ ಮಾಡಲಿಕ್ಕೆ ಯಾವಾಗಲೂ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಬಾಡಿಗೆ ಇರುತ್ತೆ. ಸೊ ರಿಹರ್ಸಲ್ ಇನ್ನೆಲ್ಲೋ ಮಾಡ್ತೀವಿ. ಸೊ ಆ ರಿಹರ್ಸಲ್ ಜಾಗಗಳಲ್ಲಿ ಕೆಲವು ಅತ್ಯಂತ ಕನಿಷ್ಠವಾದ ಅನುಕೂಲಗಳಾದರೂ ಇರಬೇಕು. ಇದು ಇದೆ, ಕೆಲವು ಸಲ ಆಗಿದೆ, ಆ ಥರ ಸಮಸ್ಯೆಗಳಾಗಿದೆ. ಅದು ಹವ್ಯಾಸಿ ರಂಗಭೂಮಿ ಅನ್ನೋದು ನನ್ನ ಮಟ್ಟಿಗೆ ಒಂದು ಜೀವಂತ ಕಲೆ ಅಂತಲೇ ನಾನು ಹೇಳ್ತೀನಿ. ಆದ್ದರಿಂದ ಹವ್ಯಾಸಿ ನಟ ಅಥವಾ ನಟಿಗೆ ಅಥವಾ ನಿರ್ದೇಶಕರಿಗೆ ಯಾರಿಗೇ ಆಗಲಿ ಹೊಣೆಗಾರಿಕೆ ಹೆಚ್ಚು. ಯಾಕೆಂತಂದರೆ ಅದನ್ನು ನಾವು ಇಷ್ಟಪಟ್ಟು ಆಸೆಪಟ್ಟು ನಮ್ಮ ಮೂಲಕ ಇನ್ನೊಬ್ಬರು ಯಾರಿಗೋ ಒಂದು ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇರೋಂಥ ಒಂದು ಇದು ಹವ್ಯಾಸಿ ರಂಗಭೂಮಿ. ಆದ್ದರಿಂದ ಅದೊಂದು ಜೀವಂತ ಕಲೆ ಅಂತಲೇ ನಾನು ಹೇಳ್ತೀನಿ. ಇದಕ್ಕೆ ಹವ್ಯಾಸಿ ಕಲಾವಿದನ ಒಟ್ಟಿನ ಒಂದು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ನಿರ್ದೇಶಕರೊಬ್ಬರೇ ಎಲ್ಲ ವಿಷಯನೂ ಯೋಚನೆ ಮಾಡಲಿ, ಅವರೇ ಮಾಡಬೇಕು. ಯಾಕೆಂದರೆ ನಿರ್ದೇಶನ ಮತ್ತು ಎಂಥ ಹಾಡಬೇಕಾಗಿದ್ರೆ ಹಿನ್ನೆಲೆ ಸಂಗೀತನೋ ಹಾಡು ಅಥವಾ ನೇಪಥ್ಯದಲ್ಲಿ ಬೇರೆ ಡ್ರೆಸ್ಸು ಇದ್ರೇನೋ, ಸೊ ಪ್ರತಿಯೊಬ್ಬ ನಟ ನಟಿಯರಿಗೂ ಸ್ವಲ್ಪ ಮಟ್ಟಿಗಾದರೂ ಇದ್ರ ಬಗ್ಗೆ ಎಲ್ಲ ಒಂದು ಇದಿರಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಯಾವಾಗ ಬರೀ ನಾವು ಒಂಥರ ಇಟ್ ಬಿಕಮ್ಸ್ ಕಮರ್ಷಿಯಲ್, ನಂದನ್ನು ಮಾತ್ರ ನಾನು ಮಾಡಿಬಿಟ್ಟು ಹೋಗ್ತೀನಿ ಅನ್ನೋಂಥ ಒಂದು ಇದಿದ್ದರೆ, ದೃಷ್ಟಿ ಇದ್ದರೆ, ನನಗನ್ಸುತ್ತೆ ಅದು ನಾಟಕದ ಒಂದು ಸಂಪೂರ್ಣತೆಗೆ ಯಶಸ್ಸಿಗೆ ಅದು ಆಗೋದಿಲ್ಲ, ಕಾರಣ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಮತ್ತು ಎರಡನೇದು ನಾನು ಕಂಡಿರೋದು, ದಯವಿಟ್ಟು ಹವ್ಯಾಸಿ ರಂಗಭೂಮಿಯ ಕಲಾವಿದರು ಕಡೆಯ ತನಕ ಸಂಭಾಷಣೆಗಳನ್ನ ಪ್ರಾಕ್ಟೀಸೇ ಮಾಡ್ಕೊಂಡಿರೋದಿಲ್ಲ. ಎಷ್ಟು ಅದರಿಂದ ಫಿಝಲ್ ಔಟ್ ಆಗುತ್ತೆ ಗೊತ್ತಾ? ಅಲ್ಲಲ್ಲೇ ಏನು ಹೇಳೋದು, ಅಲ್ಲಲ್ಲೇ ಇದಾಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಇದರಿಂದ, ಆ್ಯಸ್ ಇಟ್ ಈಸ್ ಎಲ್ಲರಿಗೂ ಮೆಮೊರಿ ಎಷ್ಟಿದೆಯೋ ಗೊತ್ತಿಲ್ಲ, ಮೆಮೊರಿ ಶಾರ್ಪನ್ ಆಗುತ್ತೆ. ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಖಂಡಿತ ಶಾರ್ಪನ್ ಆಗುತ್ತೆ. ಎಷ್ಟು ಕೆಲವರು ಒಳ್ಳೆ ಕಲಾವಿದರು ಕೂಡ ಸ್ಟೇಜ್ ಮೇಲೆ ಹೋಗಿ ಮರ್ತಿರೋದು ಇದೆ. ಅದನ್ನ ಇನ್ನೊಬ್ಬ ಸಹ ಕಲಾವಿದರು ಎಷ್ಟು ಚೆನ್ನಾಗಿ ಅದನ್ನ ಮೇಕಪ್ ಮಾಡಿದ್ದಾರೆ ಅಂತ ಅನ್ನೋದು ನೋಡಿದ್ದೀನಿ ನಾನು. ಅಂದರೆ ಅವರು ಮಾಡಿರೋ ಆಲೋಪನ. ಇದು ಹವ್ಯಾಸ ರಂಗಭೂಮಿಲಿ ಅದೊಂದು ಕಡೆಯವರೆಗೂ ಸ್ಕ್ರಿಪ್ಟ್ಗಳು ಇಟ್ಕೊಂಡ್ರೆ ನಾನು ಒಪ್ಕೊಳ್ಳೋದೇ ಇಲ್ಲ. 1 ವಾರ ಅಥವಾ 10 ದಿವಸ ಮ್ಯಾಕ್ಸಿಮಮ್, ನೀವು 1.5 ತಿಂಗಳು ರಿಹರ್ಸಲ್ ಮಾಡೋದಿದ್ರೆ ಕಡೆ ಪಕ್ಷ 10 ದಿವಸದೊಳಗಾದರೂ ಕಲ್ತ್ಕೋಬೇಕು. ಕಷ್ಟ ಇಲ್ಲ, ಅದು ಕಷ್ಟ ಇಲ್ಲ. ಖಂಡಿತ ಒಂದು ಕಮಿಟ್ಮೆಂಟ್ ಬೇಕು, ಬದ್ಧತೆ ಬೇಕು. ಶ್ರದ್ಧೆ ಬದ್ಧತೆಗಳಿಗೆ ಯಾವತ್ತಿಗೂ ಬೇರೆ ಇದಿಲ್ಲ, ಆಲ್ಟರ್ನೇಟಿವ್ಸ್ ಇಲ್ಲ, ಖಂಡಿತ ಇಲ್ಲ ಯಾವುದೇ ಕೆಲಸದಲ್ಲಿ. ಅದೊಂದು ಆಮೇಲೆ ಅದೇ ಹೇಳಿದ್ನ ಥೀಮ್ಗಳು ತಿಳಿದಿರೋದು ಇದೆಲ್ಲ ಬೇಕು. ತೊಡಗಿಸ್ಕೊಳ್ಳೋದು, ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು ಒಂದು ನಮಗೆ ಬೇಕು. ಆಮೇಲೆ ಅಲ್ಲಿ ರಿಹರ್ಸಲ್ ಮಾಡುವಾಗ ಎದ್ದು ಹೋಗಿರೋದು, ಟೈಮ್ ತೊಗೊಂಡು ಹೋಗೋದು ಬೇರೆ ತಪ್ಪಿರ್ಬೋದು, ಇದು ನಾನು ಹೇಳೋದಲ್ಲ. ಬಟ್ ಒಂದು ನಾಟಕ ಚೆನ್ನಾಗಿ ಆಗಬೇಕಾದ್ರೆ, ಆಮೇಲೆ ನಾವು ಸರಿಯಾಗಿ ಪಾತ್ರ ವಹಿಸ್ಬೇಕಾದ್ರೆ ಅಲ್ಲೇ ಇರಬೇಕು ಅವರು. ಹವ್ಯಾಸಿ ರಂಗಭೂಮಿಯ ಕೊರತೆ ಇವಾಗಲೂ ಅದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಟ್ಸ್ ಕ್ವೈಟ್ ಸಮ್ ಟೈಮ್ ನಾನು ಮಾಡಿಲ್ಲ. ಇಲ್ಲ, ಮೊನ್ನೆ 2019ರಲ್ಲಿ ಮಾಡಿದ್ದೆ ಅಲ್ಲ, ಮಾಡಿಲ್ಲ. ಆದರೆ ಆಗಲೇ ಹೇಳ್ದಂಗೆ ಬೇರೆ ಪರ್ಯಾಯಗಳಿಲ್ಲ. ಬದ್ಧತೆ ಮತ್ತು ಪ್ರಾಮಾಣಿಕತೆ ಇದಕ್ಕೆ ಪರ್ಯಾಯಗಳಿಲ್ಲ. ಅದರಿಂದ ಹವ್ಯಾಸಿ ಕಲಾವಿದ ಇಂಥದ್ದೊಂದು ಹೊಣೆಗಾರಿಕೆನ ಹೊತ್ಕೊಳ್ಳೇಬೇಕು ಅಂತ ನಾನು ಹೇಳ್ತೀನಿ. ಇದು ಹವ್ಯಾಸಿ ರಂಗಮಂದಿರದ ನನ್ನದು ಒಂದು ಪ್ರಬುದ್ಧವಾದ ಅಥವಾ ಇಂಪಾರ್ಟೆಂಟ್ ಅನಿಸಿಕೆ ಅಂತ ನಾನು ಹೇಳ್ತಾಯಿದ್ದೆ. ಮತ್ತು ಮೈಸೂರಿನ ಹವ್ಯಾಸಿ ರಂಗಭೂಮಿಗಳು ಇನ್ನೂ ತುಂಬಾ ರಂಗಭೂಮಿಯ ವಿಷಯಕ್ಕೆ ಇದಾಗಬೇಕು. ಆದರೆ ಅವುಗಳಿಗೆಲ್ಲ ಅದರದ್ದೇ ಆದ ಸಮಸ್ಯೆಗಳಿದ್ದಾವೆ. ಅದರಿಂದ ಅದನ್ನು ಸಾಕಷ್ಟು ನಾವು ಅದು ಬೇರೆ ಬೇರೆ ಸಂಘಗಳಿಗೆ, ಸಂಸ್ಥೆಗಳಿಗೆ ಸಂಬಂಧಪಟ್ಟಿರುವಂಥ ರಂಗಭೂಮಿ ಅಲ್ಲದೇ ಇರೋದನ್ನು ರಂಗಭೂಮಿಯಾಗಿ ಕೊಟ್ಟಿರ್ತಾರೆ ಕೂಡ. ಈ ಥರ ಸಮಸ್ಯೆಗಳು ಇದ್ದಾವೆ. ಈಗ ಗಾನಭಾರತಿಗಳಿಗೆ ಒಂದು ಹೊಸ ರಂಗಭೂಮಿ ಬಂದಿದ್ದಾವೆ. ಅದು ಸ್ವಲ್ಪ ಅದರೊಳಗೆ ಅಕೌಸ್ಟಿಕ್ಸ್ ಅದೆಲ್ಲ ಚೆನ್ನಾಗಿರ್ಬೋದು. ಆದರೆ ಮೊದಲು ಬಂದಂಥ ರಂಗಭೂಮಿ ಒಳಗೆ ಈ ಅನುಕೂಲಗಳು ಇರಲಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ರಂಗಭೂಮಿಯ ವೆನ್ಯೂ ಏನಿದೆ ಅದು
ಬಹುಶಃ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಅದನ್ನು ನಾವು ಯಾವ ತಂಡ ಮಾಡ್ತೀವೋ ಅದನ್ನು ಎಷ್ಟು ಚೆನ್ನಾಗಿ ನಾವು ಹೊಂದಿಸ್ಕೊಂಡು ಎಷ್ಟು ಚೆನ್ನಾಗಿ ಅದನ್ನು ನಾವು ನಮ್ಮಿದಕ್ಕೆ ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತನ್ನೋದು ಆಯಾ ತಂಡದ ಕಲ್ಪನೆಗೆ, ಇಮ್ಯಾಜಿನೇಷನ್ಗೆ ಸಂಬಂಧಪಟ್ಟಿದೆ, ಸಾಧ್ಯತೆಗೂ ಸಂಬಂಧಪಟ್ಟಿದೆ.